intellectuals and the most valued parents. On this beautiful evening of glittering stars and dark blue sky, we cordially welcome to the 34th grand celebration of this LN School's annual day event. Our institution has always aimed to develop and groom the abilities, creativity, and hidden talents of our young minds. And keeping this in our minds, we are going to present another annual day showcasing the wonderful talents of around 600 students of pre-nursery to class 10th in this program, LN Kala Parva. Today is completely yours, and it is the day of joy and the day of celebrations. And it is the day to cheer with happiness, to clap with enthusiasm, and enjoy with great freedom. We roll down a red carpet of grand welcome to all the dignitaries, parents, invitees, well-wishers, and friends. Before starting the event, I would like to extend my hearty welcome to our honorable dignitaries who are gathered on the stage, and thanks to each and every dignitaries for attending this event even in their busy schedule. Dancing is surely the most basic and relevant of all forms of expression. Nothing else can so effectively outward form to an inner experience. So, let us invite for the welcome dance Girvani and Janyashri. मूषिकवाहन मोदक हस्त चामर कर्ण विलंबित सूत्र वामन रूप महेश्वर पुत्र दीन विनायक पाद नमस्ते मूषिकवाहन मोदक हस्त चामर कर्ण विलंबित सूत्र वामन रूप महेश्वर पुत्र
invite Srimati Lakshmi ma'am, Secretary of our Ellen School, to welcome all the dignitaries. ಎಲ್ಲರಿಗೂ ಈ ಸುಂದರ ಸಂಜೆ ಶುಭ ನಮನಗಳು. ವೇದಿಕೆಯ ಮೇಲಿರುವಂಥ ಗೌರವಾನ್ವಿತ ಅಧ್ಯಕ್ಷರೇ ಹಾಗೂ ಶ್ರೀಯುತ ರವೀಶ್ ಸರ್ ಅವರೇ, ಗೌತಮ್, ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾದಂಥ ಗೌತಮ್, ಹಾಗೂ ವೇದಿಕೆಯ ಮೇಲಿರುವ ಮುಂದಿನ ಪೀಳಿಗೆಯ ಜವಾಬ್ದಾರಿಯುತ ನಾಯಕ ವಿದ್ಯಾರ್ಥಿಗಳೇ, ನನ್ನ ಮೆಚ್ಚಿನ ಶಿಕ್ಷಕರೇ, ಪೋಷಕರೇ ಹಾಗೂ ನಲ್ಮೆಯ ವಿದ್ಯಾರ್ಥಿಗಳೇ, ಈ ದಿನ 2024-25ನೇ ಸಾಲಿನ ಎಲ್ಎನ್ ಶಾಲೆಯ ಕಲಾ ಪರ್ವ ಸಿಹಿ ಸಂಜೆ ರಸದೌತಣ ಕಾರ್ಯಕ್ರಮವನ್ನು ನಾವೆಲ್ಲರೂ ಸವಿತಾ ಇದ್ದೀವಿ. ಹಳೆಯ ನೆನಪುಗಳು, ಮುಂದಿನ ಕನಸುಗಳು, ಇರಲಿ ಮುಂದಿನ ಸುಂದರ ಬದುಕು, ಜೊತೆಯಲ್ಲಿ ಹೊಸ ವರ್ಷವನ್ನು ಸಂಭ್ರಮಿಸ್ತಾತೆಯಲ್ಲಿ ಈ ಹೊಸ ವರ್ಷದ ಯಶಸ್ಸಿನತ್ತ ಹೆಜ್ಜೆಯನ್ನು ಹಾಕುತ್ತಾ ಎಲ್ರಿಗೂ ಮೊದಲಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ, ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನೂ ಸ್ವಾಗತಿಸುವುದು ನಮ್ಮೆಲ್ಲರ ಕರ್ತವ್ಯ. ಈ ದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಎನ್ ಶಾಲೆಯ ಅಧ್ಯಕ್ಷರಾದ ಶ್ರೀಯುತ ಚೆನ್ನಪ್ಪ ಸರ್ ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಎಲ್ಲ ನಿರ್ದೇಶಕರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಬ್ಲ್ಯಾಕ್ ರಿಸೋರ್ಸ್ ಕೋಆರ್ಡಿನೇಟರ್, ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳು ನಾಗಮಂಗಲ ಶ್ರೀಯುತ ರವಿ ಸರ್ ಅವರು, ಇವರಿಗೆ ವೇದಿಕೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಈ ಶಾಲೆಯ ಶಿಕ್ಷಕ ವೃಂದದವರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದೇ ಶಾಲೆಯ ಎಕ್ಸ್ ಸ್ಟೂಡೆಂಟ್ ನಮ್ಮ ಗೌತಮ್, ನಮ್ಮ ಆತ್ಮೀಯ ನಂದನ್ ಸರ್ ಅವರ ಪುತ್ರ, ಅವರು BSc ಬಯೋಟೆಕ್ನಾಲಜಿ ಮಾಡ್ತಾ ಇದ್ದಾರೆ. ಮುಂದೆ ಕಾಮೆಟ್ಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಅವರ ಮುಂದಿನ ಜೀವನಕ್ಕೆ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಅವರ ಜೀವನ ಯಶಸ್ವಿಯಾಗಿರಲಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲರ ಕಡೆಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಂದೆ ಜವಾಬ್ದಾರಿಯುತ ನಾಯಕರನ್ನು ಸೃಷ್ಟಿಸುವ ಸಲುವಾಗಿ ಈ ಶಾಲೆಯ ವತಿಯಿಂದ ನಮ್ಮ ವಿದ್ಯಾರ್ಥಿ ಕ್ಯಾಪ್ಟನ್ಗಳನ್ನ ನೇಮಿಸಲಾಗಿತ್ತು. ಹಾಗೆ ಇಲ್ಲಿ ಎಲ್ಎನ್ ಶಾಲೆಯ ಗವರ್ನರ್ ಆದಂಥ ಧ್ರುವ ವೈ, ಇವರಿಗೂ ಸಹ ನಮ್ಮ ಶಾಲೆಯ ವತಿಯಿಂದ ಹಾಗೂ ಈ ವೇದಿಕೆಯ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಎಲ್ಎನ್ ಶಾಲೆಯ ಚೀಫ್ ಮಿನಿಸ್ಟರ್ ಆದ ಜೀವಿತಾ ಎಂ, ಇವ್ರಿಗೂ ಸಹ ಈ ವೇದಿಕೆಯ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ, ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರ ಪರವಾಗಿ, ಪೋಷಕರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಎಜುಕೇಷನ್ ಮಿನಿಸ್ಟರ್ ಆದ ದೀಪ್ತಿ HC, ಇವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಈ ಕಾರ್ಯಕ್ರಮದ ವತಿಯಿಂದ, ವೇದಿಕೆಯ ವತಿಯಿಂದ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸ್ಪೋರ್ಟ್ಸ್ ಮಿನಿಸ್ಟರ್ ಆದ ಸೋನುಶ್ರೀ MR, ಇವರಿಗೂ ಸಹ ಈ ವೇದಿಕೆಯ ಪರವಾಗಿ, ಇಲ್ಲಿರುವಂಥ ಎಲ್ಲ ಪೋಷಕ ವೃಂದದವರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಕಲ್ಚರಲ್ ಮಿನಿಸ್ಟರ್ ಆದ ಶೇಖ್ ಶಾರಿಯಾ ಶರೀಫ್, ಇವರಿಗೂ ಸಹ ಈ ವೇದಿಕೆಯ ವತಿಯಿಂದ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹೆಲ್ತ್ ಆ್ಯಂಡ್ ಹೈಜೀನ್ ಮಿನಿಸ್ಟರ್ ಆದ ಶಶಾಂಕ್ ಗೌಡ HK, ಇವರಿಗೂ ಸಹ ಈ ಕಾರ್ಯಕ್ರಮದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಇಲ್ಲಿರುವಂಥ ಎಲ್ಎನ್ ಶಾಲೆಯಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಈ ರೀತಿ ಹೆಮ್ಮೆಯ ಸ್ಥಾನವನ್ನು ಅಲಂಕರಿಸಲಿ ಅಂತ ಆಶಿಸ್ತಾ, ಮತ್ತು ಇಲ್ಲಿರೋಂಥ ನೆರೆದಿರೋಂಥ ಎಲ್ಲ ಪೋಷಕರಿಗೂ ನಮ್ಮ ಕಾರ್ಯಕ್ರಮದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳನ್ನು ತಮ್ಮದೇ ರೀತಿಯಲ್ಲಿ ಅಣಿಗೊಳಿಸಿದಂಥ ಎಲ್ಲ ಶಿಕ್ಷಕ ಮಿತ್ರರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ನಾನ್ ಟೆಕ್ನಿಕಲ್ ಸ್ಟಾಫ್ಸ್ ಇರ್ಬೋದು, ಮೀಡಿಯಾದವ್ರು ಇರಬೇಕು, ಫೋಟೋಗ್ರಾಫರ್ಸ್ ಇರ್ಬೋದು, ಅವರೆಲ್ಲರಿಗೂ ನನ್ನ ಕಡೆಯಿಂದ ಆತ್ಮೀಯ ಸ್ವಾಗತ ಹಾಗೂ ಈ ವೇದಿಕೆಯ ಕಾರ್ಯಕ್ರಮದ ವತಿಯಿಂದ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಆಶಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದೆರಡು ಚಿಕ್ಕ ಮಾತುಗಳನ್ನು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದಗಳು. Thank you for your warm welcome, ma'am. For this wonderful program, we wholeheartedly welcome you, Lakshmi ma'am.
Now, we are going to witness our traditional lamp lighting ceremony as a tribute to Ma Saraswati to devote her warm blessings upon us to achieve additional academic and future prosperity, and we pray the goddess of wisdom for her blessings by this lamp. Now, I would like to invite our dignitaries for the lamp lighting ceremony. Darkness cannot be wiped, it can accomplish it. In the same way, let us hope that the light of education wipes out the darkness of injustice, aggression, and divisions in society and leads towards growth, liberty, and equality. Learning is creativity. Creativity leads to thinking. Thinking provides knowledge, and knowledge makes you great. The annual report showcases the achievements and glories of our school, undoubtedly, but also makes us think deeply about our shortcomings. This report is a sincere attempt to showcase our progress in terms of achievements and activities during this year. Now we can see the achievement and progress of our students through AV. ಅಂದಿನಿಂದ ಇಂದಿನವರೆಗೆ ನಮ್ಮ ಹಾದಿಯ ಅವಲೋಕನ, ಜಯ ದಿಗ್ವಿಜಯಗಳ ಆಗುಹೋಗುಗಳ ಉನ್ನತ ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭವಿಷ್ಯದ ಸಂಕಲನ ನನ್ನ ಈ ವರದಿ ವಾಚನ. ಇಡೀ ಜಗತ್ತನ್ನೇ ಬದಲಾಯಿಸಲು ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಶಿಕ್ಷಣ. ಶಿಕ್ಷಣವನ್ನು ಪಸರಿಸುವ ಒಂದು ಮಹತ್ ಉದ್ದೇಶದಿಂದ 1991ರಲ್ಲಿ ನನ್ನ ಜನನವಾಯಿತು. ನಾನು ನಿಮ್ಮ ಪ್ರೀತಿಯ ಎರ್ಲೆನ್. ಮಗುವಿನ ಸರ್ವತೋಮುಖ ವಿಕಾಸ ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದು ಅರಿತ ನಾನು 33 ವರ್ಷಗಳಿಂದ ಶೈಕ್ಷಣಿಕ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು 34ನೇ ವಸಂತವನ್ನ ಯಶಸ್ವಿಯಾಗಿ ಇನ್ನೇನು ಪೂರೈಸಲಿದ್ದೇನೆ. ಶಿಕ್ಷಣವೆಂಬ ಹುಲಿಯ ಹಾಲು ಕುಡಿದು ಜ್ಞಾನದಿಂದ ಗರ್ಜಿಸಲು ಕನಸಿನ ಕನಕದ ಪುಸ್ತಕಗಳನ್ನ ಹೆಗಲೇರಿಸಿ ಸಾಧನೆಯ ಸಮವಸ್ತ್ರ ಧರಿಸಿ ಗೆಳೆತನವ ಬಯಸಿ ನವ್ಯ ಚೇತನದೊಂದಿಗೆ ತುಂಟ ನಗು ಬೀರಿ ಜ್ಞಾನದ ಗಳಿಕೆಗೆ ನನ್ನ ಬಳಿಗೆ ಬಂದರು ನನ್ನ ಮಕ್ಕಳು ಮೇ 27ರಂದು. ಮಡದಿಗೊಂದು ಹೂವ ಮುಡಿಸಿ ಮಗುವಿಗೊಂದು ಹಣ್ಣ ತಿನಿಸಿ ಸಂತಸ ಪಟ್ಟಿದ್ದು ಮರದಿಂದ. ಮನೆಗೊಂದು ಮರದಂತೆ ಊರಿಗೊಂದು ವನದಂತೆ ಆಧುನಿಕ ಬದುಕಿಗೆ ಇದು ಸಾಲದಂತೆ. ಒಬ್ಬೊಬ್ಬ ಮನುಜನಿಗೊಂದೊಂದು ಮರದಂತೆ ಒಂದೊಂದು ಊರಿಗೊಂದು 10 ವನದಂತೆ ಬೆಳೆಸಿದರೆ ಪರಿಸರವ ನಮಗಿಲ್ಲ ಚಿಂತೆ ಎಂದು ಅರಿತ ನನ್ನ ಮಕ್ಕಳು ಗಿಡ ನೆಡುವುದರ ಮೂಲಕ ಜೂನ್ 5ರಂದು ಪರಿಸರ ದಿನಾಚರಣೆಯನ್ನ ನನ್ನ ಶಾಲಾ ಆವರಣದಲ್ಲಿ ಸಂಭ್ರಮದಿಂದ ಆಚರಿಸಿದರು. ಅನ್ನ ದೇವರ ಮುಂದೆ ಅನ್ಯ ದೇವರಿಲ್ಲ ಎಂಬುದನ್ನ ಅರಿತ ನನ್ನ ಮಕ್ಕಳು ಜೂನ್ 7ನೇ ತಾರೀಖಿನಂದು ಅಂತಾರಾಷ್ಟ್ರೀಯ ಆಹಾರ ರಕ್ಷಣಾ ದಿನವನ್ನ ಆಚರಿಸಿದರು. ಮಕ್ಕಳಿಗೆ ಶಿಕ್ಷಣವೆಂಬ ನಗುವನ್ನ ಕೊಡಿ, ಜೀತವೆಂಬ ಅಳುವನ್ನಲ್ಲ ಎಂದು ಅರಿವು ಮೂಡಿಸುವ ನಿಟ್ಟಿನಲ್ಲಿ ನನ್ನ ಮಕ್ಕಳು ಜೂನ್ 12ರಂದು ಬಾಲಕಾರ್ಮಿಕ ಪದ್ಧತಿಯ ವಿರೋಧ ದಿನವನ್ನ ಆಚರಿಸಿದರು. ನಿತ್ಯ ಮಾಡುತ್ತಿದ್ದರೆ ಯೋಗ, ರೋಗಕ್ಕಿಲ್ಲ ದೇಹದಲ್ಲಿ ಜಾಗ ಎಂದು ಅರಿತ ನನ್ನ ಮಕ್ಕಳು ಜೂನ್ 21ರಂದು ನನ್ನ ಆವರಣದಲ್ಲಿ ಯೋಗ ಮಾಡುವುದರ ಮೂಲಕ ಯೋಗ ದಿನಾಚರಣೆಯನ್ನ ಆಚರಿಸಿದರು.
ಬೆಂಗಳೂರು ನಮ್ಮ ಚಂದದ ಊರು, ಭಾಷೆ ನೂರು, ಭಾವೈಕ್ಯತೆಯ ಸೂರು. ಕೆಂಪೇಗೌಡರ ಬೆಂದ ಕಾಳೂರು, ಕಲೆ ತಂತ್ರಜ್ಞಾನದ ತವರೂರು ಎಂಬುದನ್ನ ಸ್ಮರಿಸುತ್ತಾ ಜೂನ್ 26ನೇ ತಾರೀಕು ಕೆಂಪೇಗೌಡರ ಜಯಂತಿಯನ್ನ ಆಚರಿಸಲಾಯಿತು. ಹಾಗೂ ಕೆಂಪೇಗೌಡರ ಜಯಂತಿಯ ಪ್ರಯುಕ್ತ ತಾಲೂಕು ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ನನ್ನ ಶಾಲೆಯ ಪ್ರೀತಿ ಹೆಚಡಿ ಎಂಬ ಮಗುವು ಭಾಗವಹಿಸಿ ದ್ವಿತೀಯ ಸ್ಥಾನವನ್ನ ಗಳಿಸಿರುವುದು ನನಗೆ ಸಂತೋಷವನ್ನುಂಟು ಮಾಡಿದೆ. ಅಭಿಪ್ರಾಯ: ಜ್ಞಾನ ಮತ್ತು ಕಲಿಕೆಯ ನಡುವಿನ ಮಾಧ್ಯಮ. ಕಲಿಕೆಯಿಂದ ದೇಹ ಮನಸ್ಸುಗಳು ಚುರುಕುಗೊಳ್ಳುತ್ತವೆ. ಶಿಕ್ಷಕನು ಒಬ್ಬ ನಿರಂತರ ಕಲಿಯುವ ನಿಟ್ಟಿನಲ್ಲಿ ಪ್ರತಿ ತಿಂಗಳು ನನ್ನ ಶಾಲೆಯಲ್ಲಿ ಶಿಕ್ಷಕರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಾಗಿದ್ದು, ಇದರಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಯುತ ಡಾಕ್ಟರ್ ಪರಮೇಶ್ವರ್ ರವರು ಹಾಗೂ ಶ್ರೀಯುತ ಹೇಮಂತ್ ಕುಮಾರ್ ಸರ್ ಅವರು ತಮ್ಮ ವಿಚಾರಧಾರೆಯಿಂದ ನಮ್ಮ ಶಿಕ್ಷಕರನ್ನ ಸಂಪನ್ಮೂಲಗೊಳಿಸಿದ್ದಾರೆ. ಇತಿಹಾಸ ಮುಖ್ಯವಲ್ಲ, ದೇಶದ ಭವಿಷ್ಯ ಮುಖ್ಯ. ದೇಶದ ಭವಿಷ್ಯ ಪ್ರತಿಯೊಬ್ಬ ಮತದಾರನ ಮೇಲೆಯೇ ನಿರ್ಧರಿತವಾಗಿದೆ. ಮತದಾನ ಸಂಭ್ರಮ ಆದಾಗ ಮಾತ್ರ ದೇಶ ಬದಲಾಗುತ್ತೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ನುಡಿಯಂತೆ ಚುನಾವಣಾ ಹಂತದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಜುಲೈ 6ನೇ ತಾರೀಕು ಅಣುಕು ಚುನಾವಣೆಯನ್ನ ಮುಖ್ಯ ಶಿಕ್ಷಕರು ಹಾಗೂ ಸಮಾಜ ವಿಜ್ಞಾನ ಶಿಕ್ಷಕರ ಸಮ್ಮುಖದಲ್ಲಿ ಕೈಗೊಳ್ಳಲಾಯಿತು. ಹಾಗೂ ಅದರಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ವಿವಿಧ ಖಾತೆಗಳನ್ನ ನೀಡಿ ಜವಾಬ್ದಾರಿ ವಹಿಸಿ ಅಭಿನಂದಿಸಲಾಯಿತು. ಜುಲೈ 11ನೇ ತಾರೀಕು ರಾಷ್ಟ್ರೀಯ ಜನಸಂಖ್ಯಾ ದಿನವನ್ನ ನನ್ನ ಶಾಲಾ ಆವರಣದಲ್ಲಿ ಆಚರಿಸಲಾಯಿತು. ಸಮತೋಲನ ಆಹಾರ ಮಕ್ಕಳ ಶಾರೀರಿಕ ಹಾಗೂ ಬೌದ್ಧಿಕ ಬೆಳವಣಿಗೆಗೆ ಆಧಾರ. ಜುಲೈ 20ರಂದು ನನ್ನ ಶಾಲೆಯ ಆವರಣದಲ್ಲಿ ಫುಡ್ ಫೆಸ್ಟ್ ಅನ್ನ ಆಯೋಜಿಸಲಾಗಿತ್ತು. ನನ್ನ ಮಕ್ಕಳು ಪೋಷಕರೊಡಗೂಡಿ ರುಚಿಯಾದ ಆಹಾರವನ್ನ ಸೇವಿಸಿ ಆಹಾರದ ಮಹತ್ವವನ್ನ ಅರಿತರು. ಹಸಿರನುಳಿಸದೆ ಮನುಜನ ಉಸಿರು ಉಳಿಯುವುದಿಲ್ಲ, ಪರಿಸರವ ಬೆಳೆಸದ ಮನುಜನ ಬಾಳಿಗೆ ಇದು ಒಳಿತಲ್ಲ ಎಂಬ ವಾಕ್ಯವನ್ನ ಸ್ಮರಿಸುತ್ತಾ ಜುಲೈ 28ನೇ ತಾರೀಕು ಪರಿಸರ ಸಂರಕ್ಷಣಾ ದಿನವನ್ನ ನನ್ನ ಆವರಣದಲ್ಲಿ ಆಚರಿಸಲಾಯಿತು. ಹಾಗೂ ಜುಲೈ 29ನೇ ತಾರೀಕು ಅಂತಾರಾಷ್ಟ್ರೀಯ ಹುಲಿ ದಿನವನ್ನ ಕೂಡ ಆಚರಿಸಲಾಯಿತು. ಪರೀಕ್ಷೆಗಳು ಮಗುವಿನ ಕಲಿಕಾ ಮಟ್ಟವನ್ನ ಹಾಗೂ ಬೌದ್ಧಿಕ ಸಾಮರ್ಥ್ಯವನ್ನ ಮಾಪನ ಮಾಡಲು ಬಳಸುವ ಸಾಧನಗಳು. ಈ ನಿಟ್ಟಿನಲ್ಲಿ ದಿನಾಂಕ 29/7/2024ರಿಂದ 31/7/2024ರವರೆಗೆ 1ನೇ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯನ್ನ ಮಾಡಲಾಯಿತು. ಈ ಮೂಲಕ ಮಗುವಿನ ಕಲಿಕಾ ಸಾಮರ್ಥ್ಯ ಮತ್ತು ಕಲಿಕಾ ನ್ಯೂನತೆಗಳನ್ನ ಪತ್ತೆ ಹಚ್ಚಿ ಬೋಧಿಸಲು ಸಹಕಾರಿಯಾಯಿತು. ಹಾಗೂ ಅದೇ ದಿನ ಮದ್ಯಪಾನ ಮತ್ತು ಮಾದಕ ವಸ್ತು, ತಂಬಾಕು ವಸ್ತುಗಳ ವ್ಯಸನ ಮುಕ್ತಗೊಳಿಸುವ ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಲಾಯಿತು. ಆಗಸ್ಟ್ 1 ವರ್ಲ್ಡ್ ವೈಡ್ ವೆಬ್ ಡೇಯನ್ನ ಆಚರಿಸಲಾಯಿತು. ಹಾಗೂ ಮಕ್ಕಳಿಗೆ ತಂತ್ರಜ್ಞಾನದ ಮಹತ್ವದ ಜೊತೆಗೆ ತಂತ್ರಜ್ಞಾನದ ಅರಿವನ್ನ ಮೂಡಿಸಲಾಯಿತು. ಹಾಗೂ ಅದೇ ದಿನ ನಡೆದ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದ ಕಸಬಾ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ನನ್ನ ಶಾಲೆಯ ಮಕ್ಕಳು ಭಾಗವಹಿಸಿದ್ದು 600 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಖುಷಿ ಯುಆರ್ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. 400 ಮೀಟರ್ ಓಟದಲ್ಲಿ ಅನ್ವಿತಾ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಗುಂಡು ಎಸೆತದಲ್ಲಿ ಹಾಗೂ ಚಕ್ರ ಎಸೆತದಲ್ಲಿ ಪ್ರಣವಿ ಹಾಗೂ ತ್ರಿಷಾ ಮೊದಲ ಸ್ಥಾನ ಪಡೆದಿರುತ್ತಾರೆ. ಖೋ ಖೋದಲ್ಲಿಯೂ ಕೂಡ ಪ್ರಥಮ ಸ್ಥಾನವನ್ನ ಪಡೆದಿರುತ್ತಾರೆ. ಬಾಲಕರ ವಿಭಾಗದಲ್ಲಿ 100, 400, 600 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಮಧುಕುಮಾರ್ ದ್ವಿತೀಯ ಸ್ಥಾನವನ್ನ ಪಡೆದಿರುತ್ತಾರೆ. 200 ಮೀಟರ್ ಓಟದಲ್ಲಿ ಹಾಗೂ 4x100 ಮೀಟರ್ ರಿಲೆಯಲ್ಲಿ ಹಿತೇಶ್ ಗೌಡ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಗುಂಡು ಎಸೆತ ಮತ್ತು ಚಕ್ರ ಎಸೆತದಲ್ಲಿ ಉಲ್ಲಾಸ್ ಪ್ರಥಮ ಸ್ಥಾನ ಗಳಿಸಿರುತ್ತಾರೆ. ಹಾಗೆ ಬಾಲಕರ ಖೋ ಖೋ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದು ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಆಗಸ್ಟ್ 10ನೇ ತಾರೀಕು ನಡೆದ ನೇರ ತಾಲೂಕು ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಅರ್ಜುನ್, ಸಾಗರ್ ಹೆಚ್ಎನ್, ಶಾಶ್ವತ್ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಆಗಸ್ಟ್ 13ನೇ ತಾರೀಕಿನಂದು ನಡೆದ ನೇರ ತಾಲೂಕು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ 2 ವಿಭಾಗದಿಂದ ಅಂಡರ್ 17ನ ಅರ್ಜುನ್, ಸಾಗರ್, ಗಿರೀಶ್ ಗೌಡ, ಪ್ರೀತಮ್ ಗೌಡ, ಗೌತಮ್ ಪ್ರಥಮ ಸ್ಥಾನವನ್ನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೂ ಅಂಡರ್ 14ನ ಹರ್ಷನ್, ಯಶವಂತ್, ಮಧುಕುಮಾರ್, ಉಲ್ಲಾಸ್ ಹಾಗೂ ದೀಪಕ್ ಪ್ರಥಮ ಸ್ಥಾನವನ್ನ ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗುವುದು
ಸ್ವತಂತ್ರವಲ್ಲ. ಭಾರತದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿ ಸಮಾನತೆ ಮತ್ತು ಸ್ವಾಭಿಮಾನದಿಂದ ಮುಕ್ತವಾಗಿ ಜೀವಿಸುವುದು ಈ ನೆಲದ ನೈಜ ಸ್ವಾತಂತ್ರ್ಯವಾಗಿದೆ ಎಂದು ನನ್ನ ಶಾಲಾ ಆವರಣದಲ್ಲಿ ಆಗಸ್ಟ್ 15ರಂದು ಸ್ವತಂತ್ರ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಹಾಗೂ ತಾಲೂಕು ಹಂತದಲ್ಲಿ ನಡೆಯುವ ನೃತ್ಯ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಹಾಗೂ ಪಥ ಸಂಚಲನದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನ ಪಡೆದಿರುತ್ತಾರೆ. ಆಗಸ್ಟ್ 17ನೇ ತಾರೀಕು ಮೊದಲನೇ ಹಂತದ ಶಿಕ್ಷಕರ ಹಾಗೂ ಪೋಷಕರ ಸಭೆಯನ್ನ ಹಮ್ಮಿಕೊಂಡಿದ್ದು, ಪೋಷಕರು ತಮ್ಮ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ಪಡೆದರು. ಹಾಗೂ ಅದೇ ದಿನ ಮ್ಯಾಜಿಕ್ ಶೋ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದ್ದು, ನಮ್ಮ ಮಕ್ಕಳು ಬಹಳಷ್ಟು ಮನೋರಂಜನೆಯನ್ನ ಪಡೆದರು. ಆಗಸ್ಟ್ 21ರಂದು ಬ್ರಹ್ಮದೇವರಹಳ್ಳಿಯಲ್ಲಿ ನಡೆದ ಹಿರಿಯ ಪ್ರಾಥಮಿಕ ಶಾಲಾ ಮಟ್ಟದ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ 600 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಖುಷಿ ಯುವ ದ್ವಿತೀಯ ಸ್ಥಾನವನ್ನ ಹಾಗೂ ಮಧುಕುಮಾರ್ ದ್ವಿತೀಯ ಸ್ಥಾನವನ್ನ ಪಡೆದಿರುತ್ತಾರೆ. ಚಕ್ರ ಎಸೆತದಲ್ಲಿ ಉಲ್ಲಾಸ್ ಹಾಗೂ ತ್ರಿಷಾ ಪ್ರಥಮ ಸ್ಥಾನವನ್ನ ಪಡೆದಿರುತ್ತಾರೆ ಹಾಗೂ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಖೋಖೋದಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನ ಪಡೆದಿರುತ್ತಾರೆ. ಆಗಸ್ಟ್ 27ನೇ ತಾರೀಕು ನನ್ನ ಪುಟಾಣಿಗಳು ತುಂಟ ಕೃಷ್ಣ ಹಾಗೂ ಮುದ್ದು ಸುಂದರಿ ರಾಧೆಯರ ವೇಷ ಧರಿಸಿ ಕೃಷ್ಣ ಜನ್ಮಾಷ್ಟಮಿಯನ್ನ ನನ್ನ ಶಾಲಾ ಆವರಣದಲ್ಲಿ ಶಿಕ್ಷಕರ ಒಡಗೂಡಿ ಆಚರಿಸಿದರು. ಆಗಸ್ಟ್ 28ರಂದು ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ 1500 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಗಿರೀಶ್ ಎಚ್.ಎಸ್ ಭಾಗವಹಿಸಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಭಾನು ಜಯಂತ್ ಗೌಡ ಚಕ್ರ ಎಸೆತದಲ್ಲಿ ಪ್ರಥಮ ಸ್ಥಾನ ಹಾಗೂ ಹ್ಯಾಮರ್ ಥ್ರೋನಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಶೇಖ್ ಶಾರಿಯಾ ಶರೀಫ್ 200 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದಿರುತ್ತಾರೆ. 400 ಮೀಟರ್ ಓಟದಲ್ಲಿ ನವ್ಯಶ್ರೀ ಪ್ರಥಮ ಸ್ಥಾನವನ್ನ ಪಡೆದಿರುತ್ತಾರೆ ಹಾಗೂ ಶುಭಶ್ರೀ ಎಂಎನ್ ಡಿಸ್ಕಸ್ ಥ್ರೋನಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನ ಪಡೆದು ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಆಗಸ್ಟ್ 29ನೇ ತಾರೀಕು ರಾಷ್ಟ್ರೀಯ ಕ್ರೀಡಾ ದಿನವನ್ನ ಆಚರಿಸಲಾಯಿತು. ಸೆಪ್ಟೆಂಬರ್ 2ರಿಂದ 4ನೇ ತಾರೀಖಿನವರೆಗೆ 2ನೇ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯನ್ನ ಮಾಡಲಾಯಿತು. ಸೆಪ್ಟೆಂಬರ್ 3ನೇ ತಾರೀಕು ಸ್ವಚ್ಛತಾ ಪಕ್ವಾಡ ದಿನವನ್ನ ಆಚರಿಸಲಾಯಿತು. ಲಕ್ಷಣದಲ್ಲಿ ಮಾನವನಾಗಿ, ಸ್ವರೂಪದಲ್ಲಿ ಜ್ಞಾನಸಾಗರವಾಗಿ, ಬಲವಾದ ಆತ್ಮಬಲದಿಂದ ಬದುಕಿ ಭವ್ಯತೆಯಲ್ಲಿ ಬಾಳುವ ದಿವ್ಯ ಶಕ್ತಿಯಾಗಿ ಸನ್ಮಾರ್ಗ ತೋರಿಸುವ ಗುರುವಿಗೆ ನಮಿಸುವ ದಿನವೇ ಶಿಕ್ಷಕರ ದಿನ. ನನ್ನ ಶಾಲೆಯಲ್ಲಿ ಸೆಪ್ಟೆಂಬರ್ 5ರಂದು ಮಕ್ಕಳು ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಿ ಗುರುಗಳಿಗೆ ನಮಿಸಿದರು. ಶಿಕ್ಷಕರಿಗೆ ಮನರಂಜನೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿ ಮನಸ್ಸಂತೋಷಪಡಿಸಿದರು ಹಾಗೂ ಮ್ಯೂಸಿಕಲ್ ಚೇರ್ ಆಟವನ್ನ ಶಿಕ್ಷಕರಿಗೆ ಆಯೋಜಿಸಿದ್ದರು. ಅನಿತಾ ಕೆಟಿ ಮ್ಯಾಮ್ ರವರು ವಿಜೇತರಾದರು ಹಾಗೂ ಬಕೆಟ್ ಇನ್ ದ ಬಾಲ್ನಲ್ಲಿ ಕೆಂಪಮ್ಮನವರು ವಿಜೇತರಾಗಿರುತ್ತಾರೆ. ಹಾಗೂ ಕಣ್ಣಿಗೆ ಬಟ್ಟೆ ಕಟ್ಟಿ ದೂರದಲ್ಲಿರುವ ಹುಡುಗಿಯ ಮುಖದ ಭಾವಚಿತ್ರಕ್ಕೆ ಬಿಂದಿ ಇಡುವ ಸ್ಪರ್ಧೆಯಲ್ಲಿ ಮಹೇಂದ್ರರವರು ವಿಜೇತರಾಗುತ್ತಾರೆ. ಹಾಗೂ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ತಾಲೂಕು ಮಟ್ಟದಲ್ಲಿ ಆಯೋಜಿಸಲಾಗಿದ್ದ ಕ್ರೀಡಾಕೂಟದಲ್ಲಿ ನನ್ನ ಶಾಲೆಯ ಶಿಕ್ಷಕರಾದ ಶಿವಕುಮಾರ್ ಸರ್ ರವರು, ಸೌಜನ್ಯ ಮ್ಯಾಮ್, ಸಾನಿಯಾ ಮ್ಯಾಮ್ ಹಾಗೂ ಸುಮಾ ಮ್ಯಾಮ್ ರವರು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾಗಿ ಬಹುಮಾನ ಗಳಿಸಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಸೆಪ್ಟೆಂಬರ್ 9ರಂದು ಪ್ರೌಢಶಾಲಾ ವಿಭಾಗದ ಹೋಬಳಿ ಮಟ್ಟದ ಕಲೋತ್ಸವ ಕಾರ್ಯಕ್ರಮದಲ್ಲಿ ನನ್ನ ಮಕ್ಕಳು ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾರೆ. ಪ್ರಬಂಧ ಸ್ಪರ್ಧೆಯಲ್ಲಿ ಶ್ರೇಯಶ್ರೀ ಎಂಆರ್ ಪ್ರಥಮ ಸ್ಥಾನ, ಚಿತ್ರಕಲೆಯಲ್ಲಿ ಜ್ಞಾನಿತಾ ದ್ವಿತೀಯ ಸ್ಥಾನ, ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಸಾಗರ್ ಎಚ್ಎನ್ ಹಾಗೂ ಪ್ರೀತಮ್ ಗೌಡ ಪ್ರಥಮ ಸ್ಥಾನ, ಹಿಂದಿ ಭಾಷಣದಲ್ಲಿ ಶೇಖ್ ಶಾರಿಯಾ ಶರೀಫ್ ತೃತೀಯ ಸ್ಥಾನ ಹಾಗೂ ಕನ್ನಡ ಭಾಷಣದಲ್ಲಿ ಜೀವಿತಾ ಎಂ ತೃತೀಯ ಸ್ಥಾನ ಪಡೆದು ಪ್ರತಿಭೆಯ ಅನಾವರಣದ ಮೂಲಕ ಶಾಲೆಗೆ ಹಾಗೂ ಪೋಷಕರಿಗೆ ಕೀರ್ತಿ ತಂದಿರುತ್ತಾರೆ ಹಾಗೂ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಸೆಪ್ಟೆಂಬರ್ 12ನೇ ತಾರೀಖಿನಂದು ಕೆಆರ್ ಪೇಟೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಬಾಲಕರ ವಿಭಾಗದಲ್ಲಿ ನನ್ನ ಮಕ್ಕಳು ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಸೆಪ್ಟೆಂಬರ್ 18ರಂದು ನಡೆದ ಪ್ರಾಥಮಿಕ ಶಾಲಾ ವಿಭಾಗದ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ನನ್ನ ಮಕ್ಕಳು ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾರೆ. ಚಿತ್ರಕಲೆಯಲ್ಲಿ ಹರ್ಷಿಕಾ ಎಚ್.ಎಸ್ ಪ್ರಥಮ ಸ್ಥಾನ ಗಳಿಸಿರುತ್ತಾರೆ. ದೇಶಭಕ್ತಿ ಹಾಗೂ ಭಕ್ತಿ ಗೀತೆಯಲ್ಲಿ ಸುಮೇರು ಎಂ ಕಶ್ಯಪ್ ರವರು ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಪದ್ಯವಾಚನ ಹಾಗೂ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರೀತಿ ಎಚ್.ಡಿ ಪ್ರಥಮ ಸ್ಥಾನ, ಕನ್ನಡ ಕಂಠಪಾಠದಲ್ಲಿ ಪ್ರತೀಕ್ಷಾ ಕೆಆರ್ ಪ್ರಥಮ ಸ್ಥಾನ, ಆಶುಭಾಷಣ ಸ್ಪರ್ಧೆಯಲ್ಲಿ ಶ್ರೇಯಾ ಬಿಎಂ ಪ್ರಥಮ ಸ್ಥಾನ, ಇಂಗ್ಲಿಷ್ ಕಂಠಪಾಠದಲ್ಲಿ ಆರಾಧ್ಯ ಎನ್ ಪ್ರಥಮ ಸ್ಥಾನ ಹಾಗೂ ಜೆಡಿ ಮಣ್ಣಿನ ಮಾದರಿಯಲ್ಲಿ ನವನೀತ್ ಪ್ರಥಮ ಸ್ಥಾನ,
ಧಾರ್ಮಿಕ ಪಠಣದಲ್ಲಿ ಆದಿತ್ಯ ದ್ವಿತೀಯ ಸ್ಥಾನ ಹಾಗೂ ಕತೆ ಹೇಳುವುದರಲ್ಲಿ ಪ್ರತೀಕ್ಷಾ ಎನ್ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಹಾಗೂ ಪ್ರಥಮ ಸ್ಥಾನ ಪಡೆದ ನನ್ನ ಮಕ್ಕಳು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ನಮ್ಮ ದೇಶದ ಮಹಾನ್ ಚೇತನಗಳಾದ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನ ಅಕ್ಟೋಬರ್ 2ರಂದು ನನ್ನ ಶಾಲಾ ಆವರಣದಲ್ಲಿ ಆಚರಿಸಲಾಯಿತು. ಹಾಗೂ ದಿನಾಂಕ 3/10/2024ರಿಂದ 9/10/2024ರವರೆಗೆ 1ನೇ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆಯನ್ನ ಮಾಡಲಾಯಿತು. ಅಕ್ಟೋಬರ್ 5ನೇ ತಾರೀಖಿನಂದು ಮಳವಳ್ಳಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ 14 ಹಾಗೂ 17 ವರ್ಷದ ವಯೋಮಿತಿಯ ಬಾಲಕರ ವಿಭಾಗದಲ್ಲಿ ನನ್ನ ಮಕ್ಕಳು ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ಮೈಸೂರು ವಿಭಾಗಕ್ಕೆ ಆಯ್ಕೆಯಾಗಿರುತ್ತಾರೆ. ಅಕ್ಟೋಬರ್ 7ನೇ ತಾರೀಖಿನಂದು ಮೈಸೂರಿನಲ್ಲಿ ನಡೆದ ವಿಭಾಗ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ 17 ವರ್ಷದ ವಯೋಮಿತಿಯ ಬಾಲಕರ ವಿಭಾಗದಲ್ಲಿ ಭಾಗವಹಿಸಿರುತ್ತಾರೆ. ಅದೇ ದಿನದಂದು ಕರುಣೆ, ಸಹಕಾರ, ಪರೋಪಕಾರ, ವ್ಯಕ್ತಿ ಗೌರವ ಇವು ಬೆಲೆ ಕಟ್ಟಲಾಗದ ಮಾನವೀಯ ಮೌಲ್ಯಗಳು. ಅಂತಹ ಮೌಲ್ಯಗಳನ್ನ ಒಳಗೊಂಡ ಚಟುವಟಿಕೆಯನ್ನ ನನ್ನ ಪುಟಾಣಿಗಳು ನನ್ನ ಆವರಣದಲ್ಲಿ ಕಿರು ನಾಟಕದ ಮೂಲಕ ಪ್ರಸ್ತುತಪಡಿಸಿದರು. ಜಗನ್ಮಾತೆ ಶ್ರೀ ದುರ್ಗಾದೇವಿಯ ಆಶೀರ್ವಾದದಿಂದ ಎಲ್ಲೆಡೆ ಸುಖ, ಶಾಂತಿ, ನೆಮ್ಮದಿ ನೆಲೆಸಲಿ ಎಂದು ಅಕ್ಟೋಬರ್ 10ರಂದು ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಚಾಲಕರು ಹಾಗೂ ಎಲ್ಲ ಬೋಧಕೇತರ ವರ್ಗದವರು ಜೊತೆಗೂಡಿ ಬಹಳ ಸಂಭ್ರಮದಿಂದ ಆಯುಧ ಪೂಜೆಯನ್ನ ನೆರವೇರಿಸಿದರು. ಅಕ್ಟೋಬರ್ 17ರಂದು ರಾಮಾಯಣದ ಸೃಷ್ಟಿಕರ್ತರಾದ ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನ ಆಚರಿಸಲಾಯಿತು. ಕನ್ನಡ ನನ್ನ ಕನಸು, ಕನ್ನಡ ನನ್ನ ಮನಸ್ಸು, ಕನ್ನಡಿಗನೆಂಬ ಹೆಮ್ಮೆ ಸೊಗಸು, ಕನ್ನಡವನ ಉಳಿಸು, ಎಲ್ಲೆಲ್ಲೂ ಕನ್ನಡವನ ಬೆಳೆಸು ಎಂದು ಹೇಳುತ್ತಾ ನವೆಂಬರ್ 1ರಂದು ನನ್ನ ಶಾಲಾ ಆವರಣದಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸಲಾಯಿತು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬ ನಾಣ್ಣುಡಿಯಂತೆ ಪಠ್ಯ ಚಟುವಟಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಯು ಅಗತ್ಯವೆಂದು ಮನಗಂಡು ನವೆಂಬರ್ 8ನೇ ತಾರೀಕು ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನ 1 ದಿನದ ಶೈಕ್ಷಣಿಕ ಪ್ರವಾಸಕ್ಕೆ ಜಾಲಿವುಡ್ಗೆ ಕರೆದುಕೊಂಡು ಹೋಗಲಾಗಿತ್ತು. ಅದೇ ದಿನದಂದು ನಡೆದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮದಲ್ಲಿ ನನ್ನ ಮಕ್ಕಳು ಭಾಗವಹಿಸಿರುತ್ತಾರೆ. ಸುಮೇರು ಎಂ ಕಶ್ಯಪ್ ರವರು ಭಕ್ತಿಗೀತೆಯಲ್ಲಿ ಸ್ಪರ್ಧಿಸಿ ಪ್ರಥಮ ಸ್ಥಾನವನ್ನ ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಶ್ರೇಯಾ BM ರವರು ಆಶುಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಶ್ರೇಯಶ್ರೀ MR ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ತೃತೀಯ ಸ್ಥಾನವನ್ನ ಪಡೆದಿರುತ್ತಾರೆ. ನನ್ನ ಮಕ್ಕಳು ನನ್ನ ಶಾಲೆಯ ಗೌರವವನ್ನ ಹಾಗೂ ಪೋಷಕರ ಗೌರವವನ್ನ ಹೆಚ್ಚಿಸಿರುತ್ತಾರೆ. ಇಂದಿನ ಮಕ್ಕಳು ನಾಳಿನ ಭಾರತವನ್ನ ನಿರ್ಮಿಸುತ್ತಾರೆ. ನಾವು ಅವರನ್ನ ಬೆಳೆಸುವ ವಿಧಾನವು ದೇಶದ ಭವಿಷ್ಯವನ್ನ ನಿರ್ಧರಿಸುತ್ತದೆ ಎಂದು ಮಕ್ಕಳ ಸಂಭ್ರಮದ ದಿನ, ಅದುವೇ ಮಕ್ಕಳ ದಿನಾಚರಣೆ. ಈ ದಿನವನ್ನ ನವೆಂಬರ್ 14ರಂದು ನನ್ನ ಶಾಲೆಯಲ್ಲಿ ಆಚರಿಸಲಾಯಿತು. ಅಂದು ಮಕ್ಕಳು ಸೆಲ್ಫಿ ಝೋನ್ನಲ್ಲಿ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವುದರ ಜೊತೆಗೆ ಮನರಂಜನಾ ಕಾರ್ಯಕ್ರಮಗಳನ್ನ ವೀಕ್ಷಿಸುತ್ತಾ ಬಹಳ ಸಂತೋಷದಿಂದ ಕಾಲ ಕಳೆದರು. ನವೆಂಬರ್ 15ರಂದು ಶಿವಮೊಗ್ಗದಲ್ಲಿ ನಡೆದ 14 ವರ್ಷದ ವಯೋಮಿತಿಯ ಬಾಲಕ ಹಾಗೂ ಬಾಲಕಿಯರ ವಿಭಾಗದ ಅಥ್ಲೆಟಿಕ್ಸ್ನಲ್ಲಿ ನನ್ನ ಮಕ್ಕಳಾದ ತ್ರಿಷಾ ಹಾಗೂ ಮಧುಕುಮಾರ್ ಭಾಗವಹಿಸಿ ಶಾಲೆಗೆ ಕೀರ್ತಿಯನ್ನ ತಂದಿರುತ್ತಾರೆ. ಹಾಗೂ ಅದೇ ದಿನ ನಡೆದಂತಹ ತಾಲೂಕು ಮಟ್ಟದ ಪ್ರಾಚ್ಯ ಪ್ರಜ್ಞೆ ಕಾರ್ಯಕ್ರಮದಲ್ಲಿ ನನ್ನ ಶಾಲೆಯ ಮಕ್ಕಳು ಭಾಗವಹಿಸಿ ಚಿತ್ರಕಲೆಯಲ್ಲಿ ಜ್ಞಾನಿತಾ KM ದ್ವಿತೀಯ ಸ್ಥಾನವನ್ನ ಪಡೆದಿರುತ್ತಾರೆ. ಹಾಗೂ ಜೀವಿತಾ M ಭಾಷಣ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಆಟದೊಂದಿಗಿನ ಪಾಠ ಚಂದ, ಪಾಠದ ಜೊತೆಗಿನ ಪ್ರವಾಸ ಇನ್ನೂ ಚಂದ, ಪರಿಸರದೊಟ್ಟಿಗಿನ ಕಲಿಕೆ ಅರ್ಥಪೂರ್ಣವಾದುದು ಎಂದು ಅರಿತು ನವೆಂಬರ್ 18ನೇ ತಾರೀಖಿನಂದು ಪ್ರಾಥಮಿಕ ಶಾಲಾ ವಿಭಾಗದ ಮಕ್ಕಳನ್ನ 1 ದಿನದ ಪ್ರವಾಸಕ್ಕಾಗಿ ಫನ್ ವರ್ಲ್ಡ್ಗೆ ಕರೆದುಕೊಂಡು ಹೋಗಲಾಯಿತು. ಹಾಗೂ ಅದೇ ದಿನ ದಾಸಶ್ರೇಷ್ಠ ಕನಕದಾಸರ ಜಯಂತಿಯನ್ನ ಆಚರಿಸಲಾಯಿತು. ಹಾಗೂ ಪ್ರೌಢಶಾಲಾ ವಿಭಾಗದ ಪೋಷಕ ಶಿಕ್ಷಕರ ಸಭೆಯನ್ನ ಏರ್ಪಡಿಸಲಾಗಿತ್ತು. ಪೋಷಕರು ತಮ್ಮ ಮಕ್ಕಳ ಶೈಕ್ಷಣಿಕ ಮಾಹಿತಿಯನ್ನ ಪಡೆದರು. ನವೆಂಬರ್ 23ರಂದು ಪ್ರಾಥಮಿಕ ಶಾಲಾ ವಿಭಾಗದ ಮಕ್ಕಳಿಗೆ 2ನೇ ಹಂತದ ಪೋಷಕ ಶಿಕ್ಷಕರ ಸಭೆಯನ್ನ ಆಯೋಜಿಸಲಾಗಿತ್ತು. ಪೋಷಕರು ತಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನ ಅವಲೋಕಿಸಿದರು.
ನವೆಂಬರ್ 22ರಂದು ನಡೆದ ಜಿಲ್ಲಾ ಮಟ್ಟದ ಪ್ರಾಚ್ಯ ಪ್ರಜ್ಞೆ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿ ಸಮಾಧಾನಕರ ಬಹುಮಾನವನ್ನ ಕೂಡ ಪಡೆದಿರುತ್ತಾರೆ. ನವೆಂಬರ್ 26ರಂದು ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಎಂದು ಸಂವಿಧಾನದ ಮಹತ್ವವನ್ನ ಅರಿತು ಸಂವಿಧಾನದ ಪೀಠಿಕೆಯನ್ನ ಪ್ರತಿಜ್ಞಾವಿಧಿಯಾಗಿ ಸ್ವೀಕರಿಸಲಾಯಿತು. ನವೆಂಬರ್ 29ರಂದು ಬಟಾಣಿ ಕಣ್ಣಿನ ನಮ್ಮ ಪುಟಾಣಿ ಕಂದಮ್ಮಗಳನ್ನ ಒಂದು ದಿನದ ಪ್ರವಾಸಕ್ಕಾಗಿ ಮೈಸೂರು ಮೃಗಾಲಯ ಹಾಗೂ ಪಯಣ ಕಾರ್ ಮ್ಯೂಸಿಯಂಗೆ ಕರೆದುಕೊಂಡು ಹೋಗಲಾಗಿತ್ತು. ನಮ್ಮ ಪುಟಾಣಿಗಳು ಶಿಕ್ಷಕರೊಡಗೂಡಿ ಬಹಳ ಮೋಜು ಮಸ್ತಿಯಿಂದ ಕಾಲ ಕಳೆದರು. ಡಿಸೆಂಬರ್ 1ನೇ ತಾರೀಖಿನಂದು ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಪೋಷಕರಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನ ಏರ್ಪಡಿಸಲಾಗಿತ್ತು. ಪೋಷಕರು ಬಹಳ ಆಸಕ್ತಿಯಿಂದ ಉತ್ಸುಕತೆಯಿಂದ ಸ್ಪರ್ಧಾತ್ಮಕವಾಗಿ ಭಾಗವಹಿಸಿ ಮನರಂಜನೆಯನ್ನ ಪಡೆದರು. ದಿನಾಂಕ 5/12/2024ರಿಂದ 7/12/2024ರವರೆಗೆ 3ನೇ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಯನ್ನ ಕೂಡ ಮಾಡಲಾಯಿತು. ಡಿಸೆಂಬರ್ 10ರಂದು ಮಾನವ ಹಕ್ಕುಗಳ ದಿನವಾಗಿದ್ದು ಅಂದು ನಮ್ಮ ಮಕ್ಕಳು ಮಾನವ ಹಕ್ಕುಗಳ ಬಗ್ಗೆ ಹಾಗೂ ಸಂವಿಧಾನದ ಮೂಲಭೂತ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸಿಕೊಂಡರು. ಸಂಪನ್ಮೂಲಗಳು ನಮ್ಮ ದೇಶದ ಆಸ್ತಿ, ಅದನ್ನ ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳುವಳಿಕೆ ಮೂಡಿಸಿಕೊಂಡ ದಿನವೇ ಡಿಸೆಂಬರ್ 14 ಸಂಪನ್ಮೂಲ ಸಂರಕ್ಷಣಾ ದಿನ. ಅಂದು ನಮ್ಮ ಮಕ್ಕಳು ಸಂಪನ್ಮೂಲದ ಮಹತ್ವ ತಿಳಿದು ಮುಂದಿನ ಪೀಳಿಗೆಗೆ ಸಂರಕ್ಷಿಸುವುದು ಎಷ್ಟು ಮುಖ್ಯ ಎಂದು ಮನಗಂಡರು. ಡಿಸೆಂಬರ್ 16 ಮತ್ತು 17ನೇ ತಾರೀಖಿನಂದು ಚಾಮರಾಜನಗರದಲ್ಲಿ ನಡೆದಂತಹ ವಿಭಾಗೀಯ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ 14 ವರ್ಷದ ವಯೋಮಿತಿಯಲ್ಲಿ ನನ್ನ ಶಾಲೆಯ ಮಕ್ಕಳಾದ ಹರ್ಷನ್ ಡಿ, ಯಶವಂತ್ ಎಚ್.ಸಿ, ಸಾಗರ್ ಡಿ.ಎಚ್, ಶಶಾಂಕ್ ಗೌಡ ಎಚ್.ಕೆ, ಅನಂತ ಭುವನ್ ಪಿ.ಎನ್ ಹಾಗೂ ಉಲ್ಲಾಸ್ ಎನ್ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಶಾಲೆಗೆ ಹಾಗೂ ಪೋಷಕರಿಗೆ ಹಾಗೂ ಇಡೀ ಜಿಲ್ಲೆಗೆ ಹೆಸರು ತಂದಿದ್ದಾರೆ. ಹಾಗೆಯೇ 17 ವರ್ಷ ವಯೋಮಿತಿಯಲ್ಲಿ ಶ್ರೀನಿವಾಸ್ ಎನ್.ಕೆ, ಸಾಗರ್ ಎಚ್.ಎನ್, ಗಿರೀಶ್ ಗೌಡ ಎಚ್.ಎಸ್, ಅರ್ಜುನ್ ಎಂ, ಗೌತಮ್ ಗೌಡ ಯು, ಪ್ರೀತಮ್ ಗೌಡ ಡಿ ಹಾಗೂ ವಿಕಾಸ್ ಎಂ.ಎನ್ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಶಾಲೆಗೆ ಹಾಗೂ ಪೋಷಕರಿಗೆ ಹಾಗೂ ಇಡೀ ಜಿಲ್ಲೆಯ ಕೀರ್ತಿಯನ್ನ ಸಹ ಇವರು ಹೆಚ್ಚಿಸಿದ್ದಾರೆ. ಇವರಿಗೆ ಅಭಿನಂದನೆಗಳು. ಗಣಿತ ಕಬ್ಬಿಣದ ಕಡಲೆ ಎನ್ನುವರು ಹಲವರು, ಆದರೆ ಗಣಿತದಿಂದ ಉಪಯೋಗ ಹಲವಾರು. ಎಲ್ಲ ವ್ಯವಹಾರದಲ್ಲೂ ಬೇಕು ಇದರ ಅಗತ್ಯ, ಎಲ್ಲೆಡೆ ಇದರ ಬಳಕೆಯೋ ನಿತ್ಯ. ಗಣಿತವ ಅರಿತರೆ ಯಶಸ್ಸಿನ ಪಥ, ಇಲ್ಲದಿದ್ದರೆ ಜೀವನ ಗೋತ. ಗೊತ್ತಿರಬೇಕು ಎಲ್ಲರಿಗೂ ಗಣಿತ ಎಂದು ಡಿಸೆಂಬರ್ 23ರಂದು ಅಂತಾರಾಷ್ಟ್ರೀಯ ಗಣಿತ ದಿನವನ್ನ ಆಚರಿಸಲಾಯಿತು ಹಾಗೂ ಖ್ಯಾತ ಗಣಿತಜ್ಞ ಶ್ರೀನಿವಾಸ ರಾಮಾನುಜರವರನ್ನ ಸ್ಮರಿಸಲಾಯಿತು. ಡಿಸೆಂಬರ್ 10ರಂದು ಬೆಳಿಗ್ಗೆ ಹುಟ್ಟುವ ಸೂರ್ಯನು ಕೂಡ ಮೊದಲು ರೈತನ ಬೆನ್ನನ್ನ ಸ್ಪರ್ಶಿಸಿ ಅನಂತರ ಭೂತಾಯಿಯನ್ನ ಸ್ಪರ್ಶಿಸುತ್ತಾನೆ. ಇದು ರೈತನಿಗೆ ಸಂದ ಗೌರವ. ರೈತ ದೇಶದ ಬೆನ್ನೆಲುಬು. ಅಂತಹ ರೈತನನ್ನ ನೆನೆಯುವ ಆರಾಧಿಸುವ ದಿನವೇ ರೈತ ದಿನ. ಡಿಸೆಂಬರ್ 23ರಂದು ರೈತ ದಿನಾಚರಣೆಯನ್ನ ಕೂಡ ಆಚರಿಸಲಾಯಿತು. ರೈತರನ್ನ ಸ್ಮರಿಸಲಾಯಿತು. ಅನ್ನದಾತೋ ಸುಖೀ ಭವ. ದಿನಾಂಕ 30ನೇ ತಾರೀಖಿನಂದು ಯುಗದ ಕವಿ, ಜಗದ ಕವಿ, ವಿಶ್ವಮಾನವ ಸಂದೇಶ ನೀಡಿದ ರಾಷ್ಟ್ರಕವಿ ಕುವೆಂಪುರವರ ಜನ್ಮ ದಿನಾಚರಣೆ ಹಾಗೂ ವಿಶ್ವಮಾನವ ದಿನವನ್ನ ನನ್ನ ಶಾಲಾ ಆವರಣದಲ್ಲಿ ಆಚರಿಸಲಾಯಿತು. ಜನವರಿ 1ನೇ ತಾರೀಖಿನಂದು ದಾವಣಗೆರೆಯಲ್ಲಿ ನಡೆದ ರಾಜ್ಯ ಮಟ್ಟದ 14 ವರ್ಷ ವಯೋಮಿತಿ ಹಾಗೂ 17 ವರ್ಷ ವಯೋಮಿತಿಯ ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ನನ್ನ ಶಾಲೆಯ ಮಕ್ಕಳು ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ಶಾಲೆಗೆ, ಪೋಷಕರಿಗೆ ಹಾಗೂ ತಾಲೂಕಿಗೆ ಕೀರ್ತಿ ತಂದಿರುತ್ತಾರೆ. ಹೊಸ ವರ್ಷದ ಕೊಡುಗೆಯನ್ನ ನೀಡಿರುತ್ತಾರೆ. ಸಿಹಿ ಸಂಜೆಯ ರಸದೌತಣದ ಶುಭ ಸಂದರ್ಭದಲ್ಲಿ ಸಿಹಿ ಸುದ್ದಿ ನೀಡಿದ ನನ್ನ ಮಕ್ಕಳಿಗೆ ಅಭಿನಂದನೆಗಳು. ಇಂದು ಜನವರಿ 2 ನನ್ನ ದಿನ, ಸುದಿನ, ಮಹಾದಿನ. ನನ್ನ ಮಕ್ಕಳು ತಮ್ಮ ಪ್ರತಿಭೆಗಳನ್ನ ಅನಾವರಣಗೊಳಿಸುವ ಶುಭ ದಿನ. ಇದುವೇ ಎಲ್ಎನ್ ಕಲಾಪರ್ವ, ಸಿಹಿ ಸಂಜೆಯ ರಸದೌತಣ. ವಿಧಿಯ ಮುಂದೆ ದುಡ್ಡು, ದೊಡ್ಡಸ್ತಿಕೆ ಏನೂ ನಡೆಯೋಲ್ಲ. ಹಣೆ ಬರಹಕ್ಕೆ ಎಲ್ಲರೂ ದಾಸರಾಗಬೇಕಷ್ಟೇ. ಹುಟ್ಟು ಸಾವು ಒಂದೇ ನಾಣ್ಯದ ಎರಡು ಮುಖಗಳು. ಹುಟ್ಟು ಉಚಿತವಾದರೆ ಸಾವು ಖಚಿತ. ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ.
ಬದುಕಿ ಬಾಳಬೇಕೆಂಬ ಭರವಸೆಯೊಂದಿಗೆ ನೂರಾರು ಬಣ್ಣ ಬಣ್ಣದ ಕನಸಿನೊಂದಿಗೆ ಕುಟುಂಬದ ಜವಾಬ್ದಾರಿಗಳ ನಿರ್ವಹಣೆಗಾಗಿ ಬೋಧಕೇತರ ಸಿಬ್ಬಂದಿಯಾಗಿ ನನ್ನ ಸಂಸ್ಥೆಯನ್ನ ಸೇರಿದ ಶ್ರೀಮತಿ ಪ್ರೇಮಾ ಕುಮಾರಿಯವರು ಅನಾರೋಗ್ಯದ ಕಾರಣ ಸೆಪ್ಟೆಂಬರ್ 12, 2024 ನಮ್ಮನ್ನು ಅಗಲಿರುತ್ತಾರೆ. ಅವರ ಅಗಲಿಕೆ ನಮಗೆ ದುಃಖಕರವಾದಂತಹ ವಿಷಯ. ನಮ್ಮೊಳಗೆ ಒಂದಾಗಿದ್ದ ನಿಮ್ಮ ಆತ್ಮವು ಭಗವಂತನಲ್ಲಿ ನೆಲೆಸಲಿ ಎಂದು ಆಶಿಸುತ್ತೇವೆ. ರತನ್ ಟಾಟಾರವರು ಒಬ್ಬ ಭಾರತೀಯ ಕೈಗಾರಿಕೋದ್ಯಮಿ ಮತ್ತು ಲೋಕೋಪಕಾರಿ. ಭಾರತ ಮಾತ್ರವಲ್ಲ, ಇಡೀ ಜಗತ್ತೇ ಅತ್ಯಂತ ಗೌರವವಾಗಿ ಕಾಣುತ್ತಿದ್ದ ಖ್ಯಾತ ಉದ್ಯಮಿ. ಅಕ್ಟೋಬರ್ 9, 2024 ಇಹಲೋಕ ತ್ಯಜಿಸುತ್ತಾರೆ. ಇವರ ಅಗಲಿಕೆ ದೇಶಕ್ಕೆ ತುಂಬಲಾರದ ನಷ್ಟ. ನಾಡಿನೆಲ್ಲೆಡೆ ನೀರವ ಮೌನ. ಕಾರಣ, ಈ ನಾಡು ಕಂಡಂತಹ ಅಪ್ರತಿಮ ರಾಜಕೀಯ ಧುರೀಣ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣರವರು ಇಹಲೋಕ ತ್ಯಜಿಸಿದ ದಿನ. ಅಂದು ನನ್ನ ಶಾಲೆಯಲ್ಲಿ ಮೌನಾಚರಣೆಯ ಮೂಲಕ ಪೂಜ್ಯನೀಯ ಎಸ್.ಎಂ. ಕೃಷ್ಣರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಡಿಸೆಂಬರ್ 26ನೇ ತಾರೀಖಿನಂದು ದೇಶದೆಲ್ಲೆಡೆ ಸೂತಕದ ಛಾಯೆ. ಕಾರಣ, ಹೊಸತನದ ಭಾಷ್ಯ ಬರೆಯಬಲ್ಲ ಆರ್ಥಿಕ ತಜ್ಞ ಮಾಜಿ ಪ್ರಧಾನಮಂತ್ರಿಯವರಾದ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ವಿಧಿವಶರಾದ ದಿನ. ಅಂದು ನನ್ನ ಶಾಲೆಯಲ್ಲಿ ಮೌನಾಚರಣೆಯ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ, ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದೂ ಯಕಶ್ಚಿತ್ತವಲ್ಲ. ಯಾವುದಕ್ಕೂ ಇಲ್ಲಿ ಮೊದಲಿಲ್ಲ, ಯಾವುದಕ್ಕೂ ಕೊನೆಯಿಲ್ಲ, ಯಾವುದೂ ಎಲ್ಲಿಯೂ ನಿಲ್ಲುವುದೂ ಇಲ್ಲ, ಎಲ್ಲಿಯೂ ಕೊನೆ ಮುಟ್ಟುವುದೂ ಇಲ್ಲ. ಇಲ್ಲಿ ಅವಸರವು ಸಾವಧಾನದ ಬೆನ್ನೇರಿದೆ. ಇಲ್ಲಿ ಎಲ್ಲದಕ್ಕೂ ಇದೆ ಅರ್ಥ, ಯಾವುದೂ ಅಲ್ಲ ವ್ಯರ್ಥ. ನೀರೆಲ್ಲವೂ ತೀರ್ಥ, ತೀರ್ಥವೂ ನೀರೇ ಎಂದು ಭಗವಂತನ ಕೃಪೆಯೊಂದಿಗೆ ಧನಾತ್ಮಕವಾಗಿ ಆಲೋಚಿಸುತ್ತಾ ಇಂದಿನ ಈ ಸಂಭ್ರಮದಲ್ಲಿ ಭಾಗಿಯಾಗೋಣ. ನನ್ನ ಈ 34 ವರ್ಷದ ಸೇವೆಯು ಹೀಗೆ ಮುಂದುವರೆಯಲು ಹಾಗೂ ಉತ್ತಮ ಶೈಕ್ಷಣಿಕ ಸಂಸ್ಥೆಯಾಗಿ ಬೆಳೆಯಲು ನಿಮ್ಮೆಲ್ಲರ ಹಿಂದಿನ ಈಗಿನ ಪ್ರೀತಿ ವಿಶ್ವಾಸ, ಸಹಾಯ, ಶುಭಾರೈಕೆ, ಆಶೀರ್ವಾದ, ನಂಬಿಕೆ ಹಾಗೂ ಸಹಕಾರಗಳು ಅವು ಮುಂದೆಯೂ ಹೀಗೆ ಮುಂದುವರೆಯುತ್ತವೆ ಎಂದು ಅಗಾಧವಾಗಿ ಅಚಲವಾಗಿ ನಂಬಿರುವ ಇಂತಿ ನಾನು ನಿಮ್ಮ ಪ್ರೀತಿಯ ಎಲ್ಎನ್. Conclude with this quote: strength does not come from physical capacity, it's come from unity. ಪ್ರಿಯ ಪೋಷಕರೇ, ಇಂದು ನಮ್ಮ ಶಾಲೆಯಲ್ಲಿ ಶಾಲಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ನಿಮ್ಮೆಲ್ಲರ ಆಗಮನ ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಹುಮ್ಮಸ್ಸನ್ನು, ಹುರುಪನ್ನು ತಂದುಕೊಟ್ಟಿದೆ ಅಂತ ಭಾವಿಸ್ತೀನಿ. ಭಾರತ ಅತ್ಯಂತ 3 ಶ್ರೇಷ್ಠ ನಾಯಕರನ್ನು ಕಳೆದುಕೊಂಡಿದೆ. ದಿನಾಂಕ 9/10/2024 ನಮ್ಮ ದೇಶ ಕಂಡಂತಹ ಶ್ರೇಷ್ಠ ಉದ್ಯಮಿಯಾದ ಶ್ರೀಯುತ ರತನ್ ಟಾಟಾರವರು, ದಿನಾಂಕ 10/12/2024 ನಮ್ಮ ದೇಶ ಮತ್ತು ಕರುನಾಡು ಕಂಡಂತಹ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಯುತ ಎಸ್.ಎಂ. ಕೃಷ್ಣರವರು, ಹಾಗೂ ದಿನಾಂಕ 28/12/2024 ನಮ್ಮ ದೇಶದ ಧೀಮಂತ ನಾಯಕ ಹಾಗೂ ಆರ್ಥಿಕ ತಜ್ಞರೆಂದೇ ಗುರುತಿಸಿಕೊಂಡಂತಹ ಮಾಜಿ ಪ್ರಧಾನಿಯಾದ ಶ್ರೀಯುತ ಮನಮೋಹನ್ ಸಿಂಗ್ ರವರು ನಿಧನರಾಗಿದ್ದು, ಇದು ನಮ್ಮ ದೇಶಕ್ಕೆ ತುಂಬಲಾರದ ನಷ್ಟವಾಗಿರುತ್ತದೆ. ಇಂತಹ ಮಹಾನ್ ಚೇತನಗಳ ಆತ್ಮಕ್ಕೆ ಶಾಂತಿ ಸಿಗಲೆಂದು ಈ ಸುಸಂದರ್ಭದಲ್ಲಿ 1 ನಿಮಿಷಗಳ ಕಾಲ ಎಲ್ಲರೂ ಎದ್ದು ನಿಂತು ಮೌನಾಚರಣೆ ಮಾಡೋಣವೆಂದು ವಿನಂತಿ. Passion breeds confidence, confidence breeds hope, hope breeds peace. Now, I would like to invite our BRC of Nagamangala, Shri Ravish K. Sir, to share some words. ಆತ್ಮೀಯ ಎಲ್ಎನ್ ಶಾಲೆಯ ಪೋಷಕ ಬಂಧುಗಳೇ, ವೇದಿಕೆ ಮೇಲಿರ್ತಕ್ಕಂತಹ ಈ ಟ್ರಸ್ಟ್ನ ಎಲ್ಎನ್ ಟ್ರಸ್ಟ್ನ ಅಧ್ಯಕ್ಷರು ಶ್ರೀಯುತ ಚೆನ್ನಪ್ಪ ಸರ್ ಅವರೇ, ಕಾರ್ಯದರ್ಶಿ ಅವರೇ, ವೇದಿಕೆ ಮೇಲಿರ್ತಕ್ಕಂತಹ ಶಾಲಾ ಮಂತ್ರಿಮಂಡಲದವರೇ, ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಈ ಶಾಲೆಯ ಶಿಕ್ಷಕ ಬಂಧುಗಳೇ, ಶಿಕ್ಷಣ ಎಂದರೆ
ಬರೀ ಅಕ್ಷರವಲ್ಲ, ಅದೊಂದು ಶಕ್ತಿ. ಶಿಕ್ಷಣ ಎಂದರೆ ಒಂದು ಆತ್ಮಸ್ಥೈರ್ಯ. ಶಿಕ್ಷಣ ಎಂದರೆ ಅದು ಬರೀ 4 ಗೋಡೆಗಳ ಮಧ್ಯೆ ನಡೀತಕ್ಕಂತಹ ಪ್ರಕ್ರಿಯೆ ಅಲ್ಲ ಅಂತಕ್ಕಂತಹ ಒಂದು ನಿರೂಪಣೆಯನ್ನು ಈ ಒಂದು ಕಳೆದ ಒಂದು ಅರ್ಧ ಗಂಟೆಯಲ್ಲಿ ಇಡೀ ಶೈಕ್ಷಣಿಕ ವರ್ಷದ ಶಾಲಾ ಶೈಕ್ಷಣಿಕ ಚಟುವಟಿಕೆಗಳನ್ನು ನಿಮ್ಮ ಮುಂದೆ ವಿಡಿಯೋ ಕ್ಲಿಪ್ಗಳ ಮೂಲಕ ತೆರೆದಿಟ್ಟಿದ್ದಾರೆ. ಬಹುಶಃ ವರ್ಷದಲ್ಲಿ ಎಷ್ಟೊಂದು ಕಲಿಕೆಗಳು ಪಠ್ಯೇತರ ಹೊರತಾಗಿ ಸಮಾಜಮುಖಿಯಾಗಿ ಕಲಿಕಾಂಶಗಳು ಬರ್ತವೆ ಅಂತಕ್ಕಂಥದ್ದು ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಹಾಗಾಗಿ ಈ ಒಂದು ಶಾಲೆಯಲ್ಲಿ ಕಲಿತಾ ಇರತಕ್ಕಂತಹ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಬಾಲ್ ಬ್ಯಾಡ್ಮಿಂಟನ್ ಪದ್ಯದಲ್ಲಿ ಜಯವನ್ನು ಪಡೆದಿರ್ತಕ್ಕಂಥದ್ದು ತುಂಬ ಖುಷಿಯ ವಿಚಾರ. ಹಾಗಾಗಿ LN ಶಾಲೆಗೆ ಮತ್ತೊಮ್ಮೆ ಇಲಾಖೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಶಾಲಾ ವಾರ್ಷಿಕೋತ್ಸವದಲ್ಲಿ ಏನು ಇಡೀ ಸಂಭ್ರಮದಿಂದ ನಿಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಲಿಕ್ಕೆ ನೀವು ಬಂದಿದ್ದೀರಿ, ಅದು ಇನ್ನು ಕೆಲವೇ ಕ್ಷಣಗಳ ಅನಾವರಣ ಆಗ್ತಾ ಇದೆ. ಹಾಗಾಗಿ ಎಲ್ಲ ಪೋಷಕರ ಕೂಡ ತುಂಬ ಕೌತುಕದಿಂದ ಕಾಯ್ತಾ ಇದ್ದೀರಿ. ಹಾಗೆಯೇ ಇಲ್ಲಿ ನಿಮ್ಮ ಏನು ನಿರೀಕ್ಷೆಗಳಿದೆ ಆ ಶಾಲೆ, ಈ LN ಶಾಲೆ ಅಂತಕ್ಕಂಥದ್ದು ಪೂರೈಸ್ತಾ ಇದೆ. ಈಗ ಶಿಕ್ಷಣ ಅಂತಕ್ಕಂಥದ್ದು ಸಾರ್ವತ್ರೀಕರಣ ಆಗಿದೆ. ಯಾವುದೇ ಪೋಷಕರು RTE 2009 ಪ್ರಕಾರ ತಮ್ಮ ಇಷ್ಟ ಬಂದ ಶಾಲೆಯಲ್ಲಿ ಇಷ್ಟ ಬಂದ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡಿಸ್ತಕ್ಕಂಥ ಒಂದು ಕರ್ತವ್ಯ ಪೋಷಕರದ್ದು. ಹಾಗೆಯೇ ಸಂವಿಧಾನದ 21A ವಿಧಿ ಪ್ರಕಾರ ಗುಣಮಟ್ಟದ ಶಿಕ್ಷಣವನ್ನು ಪಡಿತಕ್ಕಂಥದ್ದು ಪ್ರತಿಯೊಂದು ಮಗುವಿನ ಹಕ್ಕು. ಹಾಗಾಗಿ LN ಶಾಲೆಯು ಕೂಡ ಇಲಾಖೆಯ ಮತ್ತು ಸಮಾಜದ ಆಶಯದಂತೆ ತನ್ನ ಕಾರ್ಯವನ್ನು ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಶಿಕ್ಷಣ ಒಂದು ಸಾರ್ವತ್ರೀಕರಣ ಆಗಬೇಕಾದ್ರೆ ತಮ್ಮಗಳ ಪೋಷಕರು ಕೂಡ ಮಗುವನ್ನು ಶಾಲೆಗೆ ಕಳಿಸಿದ್ರೆ ಅಷ್ಟೇ ಸಾಲದು, ಮಗುವನ್ನು ನೀವು ಪ್ರತಿನಿತ್ಯ ಅನುಪಾಲನೆಯನ್ನು ಮಾಡಿ ತಮ್ಮದೇ ಆದಂತಹ ಸಮಯವನ್ನು ಮಗುವಿಗೋಸ್ಕರ ಮನೆಯಲ್ಲಿ ಮೀಸಲಿಡುವುದರ ಮೂಲಕ ಮೊಬೈಲ್ TVಗಳನ್ನು ಹೊರತುಪಡಿಸಿ ಮಗುವಿಗಿನ ಕಲಿಕೆ, ಮಗುವಿನ ಸಾಮರ್ಥ್ಯ ಏನಿದೆ, ಮಗುವಿನ ಆಸಕ್ತಿ ಏನಿದೆ, ಪೋಷಕರ ಶಿಕ್ಷಕರ ಜೊತೆ ಬಂದು ಚರ್ಚೆ ಮಾಡೋದ್ರ ಮೂಲಕ ಅವರ ಒಂದು ಕನಸು ಏನಿದೆ, ನಿಮ್ಮ ಒಂದು ಕನಸು ಏನಿದೆ ಅದು ಈಡೇರಿಸಲಿಕ್ಕೆ ತುಂಬ ಸಹಕಾರಿಯಾಗುತ್ತೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪೋಷಕರು ಕೂಡ ಶಿಕ್ಷಕರೊಂದಿಗೆ ಕೈ ಜೋಡಿಸಿದ್ದೇ ಆದರೆ ನೀವು ಮಗು ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅದು ಖಂಡಿತ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಒಂದು ಶಾಲೆಯಲ್ಲಿ ಎಲ್ಲ ಸಿಬ್ಬಂದಿಗಳು ಕೂಡ ಮಕ್ಕಳ ಒಂದು ಶೈಕ್ಷಣಿಕ ಪ್ರಕ್ರಿಯೆಗೆ ಸಾಕಷ್ಟು ಪರಿಶ್ರಮವನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ನೀವು ಕೂಡ ಮಗುವಿನ ವ್ಯಕ್ತಿತ್ವ ವಿಕಾಸಕ್ಕೆ ಸಹಕರಿಸಬೇಕು. ಈ ಸಮಾಜದಲ್ಲಿ ಎಲ್ಲ ಉದ್ಯೋಗಕ್ಕೂ ಬೆಲೆ ಇದೆ. ಬಸವಣ್ಣವರು ಹೇಳಿದಾಗ ಕಾಯಕವೇ ಕೈಲಾಸ. ನಾವೇನಾರ ಕೆಲಸವನ್ನು ಮಾಡಲಿ ಅದನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಒಬ್ಬ ರೈತ ಜಮೀನಲ್ಲಿ ಹೇಗೆ ದುಡಿತಾನೆ, ಶ್ರಮಪಟ್ಟು ಅವನು ಒಳ್ಳೆಯ ಆದಾಯವನ್ನು ಪಡಿತಾನೆ. ಹಾಗೆಯೇ ಒಬ್ಬ ವಿದ್ಯಾರ್ಥಿ ಇಡೀ ವರ್ಷ ಪೂರ್ತಿ ಚೆನ್ನಾಗಿ ಓದಿದರೆ ಗುರು ಹಿರಿಯರ ಮಾರ್ಗದರ್ಶನದ ಮೂಲಕ ತನ್ನ ಮುಂದಿನ ಭವಿಷ್ಯವನ್ನು ಅವನು ಸುಂದರವಾಗಿಸ್ಕೊಳ್ತಾನೆ. ಈ ನಿಟ್ಟಿನಲ್ಲಿ ನೀವು ಮಕ್ಕಳನ್ನು ಗಮನಿಸ್ತಾ ಹೀಗೆ ಎಷ್ಟು ಸಂಭ್ರಮ ಸಡಗರ ಇದೆ. ಈ ಪರೀಕ್ಷೆ ಅಂತಕ್ಕಂಥದ್ದು ಕೂಡ ಇನ್ನು ಮುಂದಿನ ಒಂದು 2-3 ತಿಂಗಳಲ್ಲಿ ಬರ್ತಕ್ಕಂಥದ್ದು ಅದು ಹಬ್ಬ. ನಮ್ಮ ಚೇತನರಾಮ್ ಶಿಕ್ಷಣ ತಜ್ಞರು ಹೇಳ್ತಾರೆ, ಪರೀಕ್ಷೆ ಒಂದು ಹಬ್ಬ. ನಾವೇನು ಅನ್ಕೋತೀವೋ ಅದು ಸಾಧ್ಯ ಅಂದರೆ ಸಾಧ್ಯ, ಅಸಾಧ್ಯ ಅಂದರೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವರು ಒಂದು ಸಣ್ಣ ಒಂದು ಮಾತನ್ನು ಹೇಳಿದ್ದಾರೆ, ಒಂದು ಕಿರುಕಥೆಯನ್ನು. ಆ ಒಂದು ಕಥೆಯನ್ನು ಹೇಳೋದ್ರ ಮೂಲಕ ಈ ಸಂದರ್ಭದಲ್ಲಿ ನೀವೆಲ್ಲ ಒಂದು ಮಕ್ಕಳ ಒಂದು ಪ್ರತಿಭೆಗೆ ಕಾಯ್ತಾ ಇದ್ದೀರಿ. ಅದಕ್ಕೆ ಅನುವು ಮಾಡಿಕೊಡ್ತಾ, ಒಂದು ಊರಿನಲ್ಲಿ ಒಬ್ಬ ಬಹಳ ತುಂಟ ಹುಡುಗ ಇರ್ತಾನೆ. ಇದು ಕೂಡ ಚೇತನರಾಮ್ ಹೇಳಿರ್ತಕ್ಕಂಥ ಮಾತು. ಆ ತುಂಟ ಹುಡುಗ ಭಾಳ ಆಕ್ಟಿವು, ಓದೋದ್ರಲ್ಲಿ ಬಿಟ್ಟು ಬಿಡೋದ್ರೆಲ್ಲ ತರಲೆ. ಅಲ್ಲಿ ಆ ಊರಿಗೆ ಒಬ್ಬರು ಸ್ವಾಮೀಜಿಗಳು ಬರ್ತಾರೆ. ಅವರು ಅಪ್ರತಿಮ ಸಾಧಕರವರು. ಏನಾದರೂ ಕೂಡ ಊಹಿಸ್ಕೊಂಡು ಅವರ ಶಕ್ತಿಯ ಮೂಲಕ ಅವರು ಪ್ರತಿಭೆಯನ್ನು ತೋರಿಸ್ತಾ ಇದ್ರು. ಇವು ಹುಡುಗ ಚಾಲೆಂಜ್ ಮಾಡ್ತಾನೆ. ಅವರ ಒಂದು
ಪ್ರತಿಭೆಯನ್ನು ನಾನು ಸುಳ್ಳು ಮಾಡ್ತೀನಿ ನಾನು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಮಾಡಿ ಸ್ವಾಮೀಜಿ ಅವ್ರ ಊರಿಗೆ ಬಂದಾಗ, ಗುರುಗಳೇ ನಾನು ನಿಮಗೆ 2 ಪ್ರಶ್ನೆಯನ್ನು ಕೇಳ್ತೀನಿ, ನೀವೇನಾದ್ರೂ 2 ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಿದರೆ ನೀವು ಮಹಾನ್ ಸ್ವಾಮಿಗಳು ಅಂತಕ್ಕಂಥ ಮಾತನ್ನು ಒಪ್ಕೊತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅವರು ಮಹಾನ್ ಸಾಧಕರು, ಯಾವುದೇ ಒಂದು ಗಲಿಬಿಲಿ ಇಲ್ಲದೆ ಆಯ್ತಪ್ಪ ಏನು ಕೇಳ್ತೀಯಾ ಕೇಳು ಅಂತಾರೆ. ಆಗ ಹುಡುಗ ಕೇಳ್ತಾನೆ, ಸ್ವಾಮಿ ಮೊದಲನೇ ಪ್ರಶ್ನೆ, ನನ್ನ ಕೈಗಳಿದೆಯಲ್ಲ, ಕೈಗಳಲ್ಲಿ ಏನಿದೆ? ನನ್ನ ಕೈ ಹಸ್ತದೊಳಗಡೆ ಏನಿದೆ? ಸ್ವಾಮೀಜಿ ಯೋಚನೆ ಮಾಡ್ತಾರೆ, ಮಗು ನಿನ್ನ ಕೈಯ ಒಳಗಡೆ ಪಕ್ಷಿ ಇದೆ. ಹುಡುಗಂಗೆ ಆಶ್ಚರ್ಯ ಆಗ್ಬಿಡುತ್ತೆ, ಹೌದು ಪಕ್ಷಿನೇ ಇತ್ತು. ಅವನು ಆದರೂ ಮತ್ತೊಂದು ಪ್ರಶ್ನೆ ಇತ್ತಲ್ಲ, ಇವ್ರನ್ನೇನಾರು ಮಾಡಿ ನಾನು ದಾರಿ ತಪ್ಪಿಸ್ಬೇಕು ಅಂತ ಹೇಳಿ, ಸ್ವಾಮಿ ಆ ಪಕ್ಷಿ ಸತ್ತಿದೆಯೋ ಬದುಕಿದೆಯೋ ಅಂತ ಕೇಳ್ತಾನೆ. ಆಗ ಸ್ವಾಮೀಜಿ ಒಂದು ಕ್ಷಣ ಯೋಚನೆಯನ್ನು ಮಾಡ್ತಾರೆ, ನೋಡಪ್ಪ ಆ ಪಕ್ಷಿಯ ಭವಿಷ್ಯ ನಿನ್ನ ಕೈಲಿದೆ. ಏನಾದ್ರೂ ಪಕ್ಷಿ ಸತ್ತಿದೆ ಅಂತ ಹೇಳಿದರೆ ಸ್ವಾಮೀಜಿಯವರು ಸೋತೋಗ್ತಾ ಇದ್ರು. ಬದುಕಿದೆ ಅಂದಿದ್ರೆ ಮಗು ಹಾಗೇನೆ ಪಕ್ಷಿಯನ್ನು ಇಸ್ಕಿ ಸಾಯಿಸ್ಬಿಡ್ತಿದ್ದ. ಆ ಸ್ವಾಮೀಜಿಯವರು ತಮ್ಮ ವಿವೇಚನೆಯಿಂದ ಆ ಪಕ್ಷಿಯ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಅಂತ ಅಂದಾಗ ಆ ಮಗುವಿಗೆ ಅರ್ಥ ಆಗುತ್ತೆ. ತನ್ನ ತುಂಟಾಟವನ್ನು ಬಿಟ್ಟು ಪ್ರತಿಯೊಬ್ಬರು ಅಷ್ಟೇ, ಪ್ರತಿಯೊಂದು ಮಗುವಿನ ಭವಿಷ್ಯ ಅವ್ರ ಕೈಯಲ್ಲೇ ಇದೆ. ಬೇರೆ ಶಿಕ್ಷಣ ವ್ಯವಸ್ಥೆ, ಸಮಾಜ, ಪೋಷಕರು ಅವರು ದಾರಿದೀಪ ಆಗ್ಬೋದು. ಆ ನಿಟ್ಟಿನಲ್ಲಿ ನಮಗೆ ನಾವೇ ದಾರಿಯನ್ನು ಕಂಡ್ಕೋಬೇಕು. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ಹಾರೈಕೆಯನ್ನು ವ್ಯಕ್ತಪಡಿಸ್ತಾ, ಇವತ್ತಿನ ಮಕ್ಕಳೇ ನಾಳೆಯ ಪ್ರಜೆಗಳು, ನಿಮ್ಮ ಭವಿಷ್ಯ ಸುಂದರವಾಗಿರಲಿ. ಈ ನಿಟ್ಟಿನಲ್ಲಿ ಈ ಒಂದು ಎಲೆನ್ ಶಾಲೆ ಮತ್ತು ಇಲ್ಲಿರ್ತಕ್ಕಂಥ ಪೋಷಕರು ಅದಕ್ಕೆ ದಾರಿದೀಪ ಆಗ್ತೀರಿ ಅಂತಕ್ಕಂಥ ಹಾರೈಕೆಯನ್ನು ವ್ಯಕ್ತಪಡಿಸ್ತಾ ನಾನು 2 ಮಾತು ಮುಕ್ತಾಯ ಮಾಡ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. Thank you, sir, for your wonderful speech. Next, I would like to call ex-student of our school, Mr. Gautam, to share some words. ನಮಸ್ಕಾರ, ನಾನು ಗೌತಮ್, 2018-19 ಸಾಲಿನ SLC ಪಾಸ್ಡ್ ಔಟ್ ವಿದ್ಯಾರ್ಥಿ. ಈಗ ಮೈಸೂರು ಯೂನಿವರ್ಸಿಟಿ JSS ಕಾಲೇಜ್ನಲ್ಲಿ ಅಂತಿಮ ವರ್ಷದ BSc ಬಯೋಟೆಕ್ನಾಲಜಿ ಮಾಡ್ತಾ ಇದ್ದೀನಿ. ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ದೀನಿ. ನನ್ನ ಮಾತನ್ನ ಮೊದಲು ಶುರು ಮಾಡೋಕ್ಕೆ ಮುಂಚೆ, ನಿನ್ನೆ ದಾವಣಗೆರೆಯಲ್ಲಿ ನಡೆದ ರಾಜ್ಯ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ನನ್ನ ಶಾಲೆಯ ವಿದ್ಯಾರ್ಥಿಗಳು ಅಂಡರ್ 17, ಅಂಡರ್ 14 2 ತಂಡಗಳು ಪ್ರಥಮ ಸ್ಥಾನ ಪಡೆದಿದ್ದಾರೆ. ಇದಕ್ಕೋಸ್ಕರ ದೈಹಿಕ ಶಿಕ್ಷಕರಾದ ಶಿವಕುಮಾರ್ ಸರ್, ಮೀನಾಕ್ಷಿ ಮ್ಯಾಮ್ ಮತ್ತು ತಂಡದ ಎಲ್ಲ ಆಟಗಾರರಿಗೂ ನನ್ನ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ದಿನ ಏನು ನಾವು ಎಲೆನ್ ಕಲಾಪರ್ವ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನಾವೇನು ಸೇರಿದ್ದೀವಿ, ಇವತ್ತು ನನ್ನ ಜೀವನಕ್ಕೆ ಒಂದು ಸಂತೋಷದಾಯಕ ದಿನ ಅಥವಾ ಒಂದು ಅದೃಷ್ಟದ ದಿನ ಅಂತ ಹೇಳೋದಕ್ಕೆ ತಪ್ಪಾಗಲಿಕ್ಕಿಲ್ಲ. ಏನಕ್ಕೆ ಅಂದರೆ, ಜೀವನದಲ್ಲಿ ಇನ್ನೂ ನಾನು ಸಾಧಿಸೋವಂಥ ವಿಚಾರಗಳು ತುಂಬ ಇದೆ. ಇನ್ನೂ ನಾನೇನು ಅಷ್ಟರ ಮಟ್ಟಿಗೆ ಸಾಧಿಸಿಲ್ಲ. ಆದ್ರೂ ನನ್ನ ಶಾಲೆಯವರು ನನ್ನನ್ನು ಗುರುತಿಸಿ ಈ ಎಲ್ಲ ಗಣ್ಯರ ಜೊತೆ ವೇದಿಕೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತಂದರೆ ಇವತ್ತಿನ ದಿನ ನನಗೆ ಸಂತೋಷದಾಯಕ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಸಂತೋಷ ಸಮಾರಂಭದಲ್ಲಿ ನಿಮ್ಗಳ ಸಮಯನ ನಾನು ಹೆಚ್ಚು ವ್ಯರ್ಥ ಮಾಡೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ನನ್ನ ತಾತ ನನಗೆ ಹೇಳಿದ್ದ ಒಂದು ಸಣ್ಣ ಕಥೆನ ನಿಮ್ಮೆಲ್ಲರ ಜೊತೆ ಹಂಚಿಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ. ಕತೆ ಏನಪ್ಪ ಅಂತಂದರೆ, ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಅವನಿಗೆ 3 ಜನ ಮಕ್ಕಳು. ರಾಜನಿಗೆ ವಯಸ್ಸಾಗ್ತಾ ಬರುತ್ತೆ. ಮುಂದಿನ ಉತ್ತರಾಧಿಕಾರಿ ಯಾರು ಅನ್ನೋ ಒಂದು ಪ್ರಶ್ನೆ ರಾಜನ ಮನಸ್ಸಿಗೆ ಬಂದಾಗ 3 ಜನ ಮಕ್ಕಳಿಗೆ ಎಲ್ಲ ರೀತಿಯ ಸ್ಪರ್ಧೆಯನ್ನು ಕೊಡ್ತಾನೆ. ಉದಾಹರಣೆಗೆ ವೇದಾಧ್ಯಯನದಲ್ಲಾಗಿರ್ಬೋದು, ಯುದ್ಧ ಶಸ್ತ್ರ ಕಲೆಗಳಲ್ಲಾಗಿರ್ಬೋದು, ರಾಜಕೀಯ ನೀತಿಯಲ್ಲಾಗಿರ್ಬೋದು, ಎಲ್ಲ ರೀತಿಯ ಸ್ಪರ್ಧೆಯಲ್ಲೂ ಕೊಟ್ಟಾಗ 3 ಜನ ಮಕ್ಕಳು ಅಪ್ರತಿಮ ವೀರರು ಮತ್ತು ಎಲ್ಲರೂ ಸಮಬಲರಾಗಿರ್ತಾರೆ. ಸರಿ, ರಾಜನಿಗೆ ಫಜೀತಿ ಶುರುವಾಗುತ್ತೆ. ಯಾರನ್ನ ಉತ್ತರಾಧಿಕಾರಿಯಾಗಿ ಘೋಷಣೆ ಮಾಡೋದು ಅನ್ನೋ ಒಂದು ಯೋಚನೆಗೆ ರಾಜ ಬಂದಾಗ ಮಂತ್ರಿಯ ಸಲಹೆ ಕೇಳ್ತಾನೆ. ಮಂತ್ರಿ ಏನು ಮಾಡ್ತಾನೆ ಅಂತಂದರೆ, 3 ಜನ ರಾಜಕುಮಾರನ್ನ ಕರೆದು 3 ಜನಕ್ಕೆ ಒಂದೊಂದು ಕೋಣೆ, ಒಂದೊಂದು ರೂಮ್ನ ಕೊಡ್ತಾನೆ. ಏನಪ್ಪ ಸ್ಪರ್ಧೆ ಅಂತಂದರೆ, 3 ಜನಕ್ಕೂ 1 ನಿಮಿಷ ಕಾಲಾವಕಾಶ. 1 ನಿಮಿಷ ಕಾಲಾವಕಾಶದಲ್ಲಿ
ಮೂರು ಜನನು ಆ ಕೋಣೆ ತುಂಬಬೇಕು, ಏನಾದರೂ ವಸ್ತು ಆಗಿರ್ಬೋದು, ಏನಾದರೂ ಆ ಕೋಣೆ ತುಂಬೋ ಥರ ತುಂಬಿಸ್ಬೇಕು ಅಂತ ಹೇಳ್ತಾನೆ. ಸರಿ ಮಂತ್ರಿ, ಮೊದಲನೇವನಿಗೆ ಈಗ ನಿನ್ನ ಸಮಯ ಅಂತ ಹೇಳಿದಾಗ ಮೊದಲನೇವನು ಹೋಗ್ತಾನೆ, ಅವರ ಅರಮನೆಯಲ್ಲಿರ್ತಕ್ಕಂಥ ಎಲ್ಲ ಚಿನ್ನಾಭರಣಗಳನ್ನ ತಂದು ರೂಮ್ ತುಂಬ ಸುರಿತಾನೆ. ಅವ್ನು ತುಂಬ್ಸೋಕ್ಕಾಗಲ್ಲ, ಅವನು ಸೋಲ್ನ ಒಪ್ಕೋತಾನೆ. ಸರಿ, ಎರಡನೇವನಿಗೆ ಹೇಳ್ತಾನೆ ಈಗ ನಿನ್ನ ಸಮಯ ಅಂತ. ಎರಡನೇವನು ಅರಮನೆಯಲ್ಲಿ ಇರ್ತಕ್ಕಂತಹ ಎಲ್ಲ ಧಾನ್ಯ ವಸ್ತುಗಳನ್ನ ತಂದು ಆ ರೂಮ್ ತುಂಬ ಸುರಿತಾನೆ. ಅವನು ತುಂಬ್ಸೋಕ್ಕಾಗಲ್ಲ, ಅವನು ತನ್ನ ಸೋಲ್ನ ಒಪ್ಕೊತಾನೆ. ಸರಿ, ಮೂರನೇವನಿಗೆ ಈಗ ನಿನ್ನ ಸಮಯ ಅಂತ ಹೇಳಿದಾಗ ಮೂರನೇವನು ಏನು ಅವನು ಅದಕ್ಕೆ ರಿಯಾಕ್ಟೇ ಮಾಡ್ದಿಲ್ಲ, ಸುಮ್ಮನೆ ಕೈ ಕಟ್ಕೊಂಡು ನಿಂತಿರ್ತಾನೆ. ಆವಾಗ ಮಂತ್ರಿ ಹೇಳ್ತಾನೆ, ಅಲ್ಲಪ್ಪ ನಿನಗೆ ನೀನು ಮೂರನೇವನು, ನಿನ್ನ ಸಮಯ ಕೊಟ್ಟಿದ್ದೀನಿ, ನೀನಾದರೂ ಸುಮ್ಮನೆ ನಿಂತಿದೆಯಲ್ಲ ಅಂತ ಕೇಳಿದಾಗ ಮೂರನೇ ರಾಜಕುಮಾರ ಹೇಳ್ತಾನೆ, ನನಗೆ 1 ನಿಮಿಷ ಕಾಲಾವಕಾಶ ಬೇಡ, ನನಗೆ 5 ಸೆಕೆಂಡ್ ಸಾಕು ಅಂತ ಹೇಳ್ತಾನೆ. 5 ಸೆಕೆಂಡ್ ಸಾಕ, ಏನು ಮಾಡ್ತೀಯಾ ಅಂತ ಕೇಳಿದಾಗ ಆ ರೂಮಿಗೆ ಅವನು ಹೋಗಿ ರೂಮಿನ ಮಧ್ಯಭಾಗದಲ್ಲಿ ಒಂದು ದೊಡ್ಡ ದೀಪನ ಹಚ್ಚಿರ್ತಾನೆ. ರೂಮ್ ತುಂಬ ಬೆಳಕು ತುಂಬೋಗುತ್ತೆ. ಈ ಒಂದು ಕಥೆನ ನಾನು ಎಸ್ಪೆಷಲಿ SSLC ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು. ಅಂದರೆ ಆ 3 ಜನ ರಾಜಕುಮಾರರು ಅವರ ಒಂದು ಹಾರ್ಡ್ ವರ್ಕ್ಗೆ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಎಲ್ಲ ವಿಚಾರನೂ ಅವ್ರಿಗೆ ಗೊತ್ತಿರುತ್ತೆ. ಆದರೆ ಯಾವಾಗ ನಿಮ್ಮ ಹಾರ್ಡ್ ವರ್ಕಿಗೆ ಈಕ್ವಲ್ ಆದ ಒಂದು ಸ್ಮಾರ್ಟ್ ವರ್ಕ್ನ ನೀವು ಅಪ್ಲೈ ಮಾಡ್ತೀರಲ್ಲ, ಆವಾಗ ರಿಸಲ್ಟು ಬರದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಮೇಜರ್ಲಿ SSLC ವಿದ್ಯಾರ್ಥಿಗಳು ಇನ್ನೊಂದು 70 ದಿನ ನಿಮಗೆ 70 ದಿನದಲ್ಲಿ ಒಂದೊಂದು ಎಕ್ಸಾಮ್ ಇದೆ ನಿಮಗೆ. ಸೊ ಈ ಕತೆ ನಿಮ್ಗೆ ಏನಕ್ಕೆ ಬಹಳ ಮುಖ್ಯ ಅಂತಂದರೆ, ಉದಾಹರಣೆಗೆ ನೀವು ಯಾವುದೋ ಒಂದು ಮ್ಯಾಥಮೆಟಿಕಲ್ ಫಾರ್ಮುಲಾ ಕಲ್ತಿರ್ತೀರ. ಸೊ ನಿಮ್ಗೆ ಆ ಕಾನ್ಸೆಪ್ಟ್ಸ್ ಗೊತ್ತಿದ್ದು ಸರಿಯಾದ ಪ್ರಶ್ನೆಗೆ ಸರಿಯಾದ ಸಮಯದಲ್ಲಿ ನೀವು ಅದನ್ನ ಅಪ್ಲಿಕೇಶನ್ ಮಾಡಲಿಲ್ಲ ಅಂತಂದರೆ ನೀವು ಅದನ್ನು ಕಲ್ತಿದ್ದು ವೇಸ್ಟ್ ಆಗುತ್ತೆ. ಸೊ ನಾನು ಏನು ಹೇಳಕ್ಕೆ ಬಂದೆ ಅಂತಂದರೆ, ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಇಲ್ಲ ಅಂತಲ್ಲ, ಹಾರ್ಡ್ ವರ್ಕಿಗೆ ಈಕ್ವಲ್ ಆದ ಸ್ಮಾರ್ಟ್ ವರ್ಕ್ ಮಾಡ್ತು ಅಂತಂದರೆ ರಿಸಲ್ಟ್ಸ್ ಖಂಡಿತ ಬರುತ್ತೆ, ಶಾಲೆಯ ಹೆಸರು ಎಲ್ಲರ ಬಾಯಲ್ಲೂ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವೇನು ಜನ್ರೇಷನ್ ಗ್ಯಾಪ್ ಅಥವಾ ಟೈಮ್ ಲೈನ್ ಅಂತ ಏನು ಹೇಳ್ತೀವಲ್ಲ, ಸೊ ಪ್ರತಿಯೊಂದು ಜನ್ರೇಷನಿಗೂ ಎಜುಕೇಷನ್ ಅನ್ನೋಂಥದ್ದು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತಂದರೆ, ನಿಮ್ಮ ತಾತನ ಕಾಲಕ್ಕೆ ಕೇಳಿ ನೋಡಿ, ಯಾರು ಆ ಕಾಲದ ಶ್ರೀಮಂತರು ಅಂತ. ನಿಮ್ಮ ತಾತ ಹೇಳ್ತಾರೆ ಅವರ ಊರಿನ ಯಾರೋ ಒಬ್ಬ ದೊಡ್ಡ ಜಮೀನ್ದಾರ ಹೆಸರು ಹೇಳ್ತಾರೆ. ನೆಕ್ಸ್ಟ್ ಜನ್ರೇಷನ್ ನಿಮ್ಮ ತಂದೆನ ಕೇಳಿ ನೋಡಿ, ಯಾರು ನಿಮ್ಮ ಕಾಲದ ಶ್ರೀಮಂತರು ಅಂತ. ಆವಾಗ ನಿಮ್ಮ ತಂದೆ ಹೇಳ್ತಾರೆ ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನ್ ಅಥವಾ ಅತಿ ಹೆಚ್ಚು ಹಣ ಹೊಂದಿರೋ ಅವನು ಅಂತ. ಆದರೆ ನಮ್ಮ ಕಾಲದ ಶ್ರೀಮಂತರು ಯಾರು ಅಂತಂದರೆ UPSC ಟಾಪರ್ಸ್, ನೀಟ್ ಎಕ್ಸಾಮ್ ಟಾಪರ್ಸ್. ಹೀಗೆ ಯಾವ ವ್ಯಕ್ತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಟಾಪ್ ಮಾಡ್ತಾನೋ, ಯಾರಿಗೆ ಜ್ಞಾನ ಇರುತ್ತೋ, ಯಾರಿಗೆ ವಿದ್ಯೆ ಇರುತ್ತೋ, ಯಾರಿಗೆ ಬುದ್ಧಿ ಇರುತ್ತೋ, ಆತ ಮಾತ್ರ ನಮ್ಮ ಜನ್ರೇಷನ್ನ ಟಾಪರ್ಸ್ ಅಥವಾ ನಮ್ಮ ಜನ್ರೇಷನ್ನ ಶ್ರೀಮಂತರು ಅಂತ ಈ ಸಮಾಜ ಹೇಳ್ತಾರೆ. ಸೊ ನಾವೆಲ್ಲ ವಿದ್ಯಾರ್ಥಿಗಳು ಆ ರೀತಿಯಾದ ಶ್ರೀಮಂತರಾಗೋಣ, ಆ ನಿಟ್ಟಿನಲ್ಲಿ ಹೆಜ್ಜೆ ಇಡೋಣ ಅಂತ ಹೇಳ್ತಾ, ಇಷ್ಟೊತ್ತು ಎಲ್ಲ ಗಣ್ಯರ ಜೊತೆ ವೇದಿಕೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲೆನ್ ಶಾಲೆಯ ಎಲ್ಲ ಟೀಚಿಂಗ್ ಸ್ಟಾಫ್, ನಾನ್ ಟೀಚಿಂಗ್ ಸ್ಟಾಫ್ ಮತ್ತು ಮ್ಯಾನೇಜ್ಮೆಂಟ್ಗೆ ನನ್ನ ಧನ್ಯವಾದಗಳು. ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯರಿಗೂ ನನ್ನ ಧನ್ಯವಾದಗಳು. ಮತ್ತು ಇಷ್ಟೊತ್ತು ಒಂಚೂರು ಬೇಜಾರು ಮಾಡ್ಕೊಳ್ದೇನೆ ನನ್ನ ಮಾತನ್ನ ಕೇಳಿದಂಥ ತಮಗೆ, ತಮ್ಮ ಪೋಷಕರಿಗೆ, ತಮ್ಮ ಮಿತ್ರರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. Thank you, Gautam, and best wishes for your future. Now I would like to call LN Student Council members of this year. Now I like to call Sheikh Sharia Sharif, Cultural Minister of our school, to share some information about cultural activities. ಗುಡ್ ಈವ್ನಿಂಗ್ ಎವ್ರಿವನ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಮಸ್ತಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ಫ್ಯಾಕ್ಟ್ ಮಸ್ತಾಗಿರಬೇಕು ಕೂಡ, ಏಕೆಂದರೆ ಈ ಒಂದು ಈವ್ನಿಂಗ್ ನಮ್ಮ ಎಲ್ಲರಿಗೂ ಒಂದು ಒಳ್ಳೆ ಎಂಜಾಯ್ಫುಲ್ ಹಾಗೂ ಬೆಸ್ಟ್ ಈವ್ನಿಂಗ್ ಆಗಿರಬೇಕು. ಸೊ ಇದು ಆಗಬೇಕು ಅಂದರೆ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ಸೊ ಮೊದಲಿಗೆ ನಮ್ಮ ಶಾಲೆಯ LN ಕಲಾ ಪರ್ವಗೆ ಬಂದಿರುವಂತಹ ನನ್ನ ಗೆಸ್ಟ್, ಟೀಚರ್ಸ್, ಮೈ ಫ್ರೆಂಡ್ಸ್ ಆ್ಯಂಡ್ ದ ಫ್ಯಾಮಿಲೀಸ್, ಐ ಕೈಂಡ್ಲಿ ವೆಲ್ಕಮ್ ಯು ಆಲ್. So let me introduce myself. So myself Sheikh Sharia, studying 8th in LN School, Nagamangala. ಸೊ ನೀವು ಆಲ್ರೆಡಿ ಸ್ಕ್ರೀನಲ್ಲಿ VT ನೋಡಿದ ಹಾಗೆ ನಮ್ಮ ಶಾಲೆಯಲ್ಲಿ ಸ್ಟೂಡೆಂಟ್ ಕೌನ್ಸಿಲ್ ಎಲೆಕ್ಷನ್ ನಡೆಯುತ್ತೆ. ಅದರಲ್ಲಿ ನಾನು ಕೂಡ ವಿನ್ ಆಗಿ ಕಲ್ಚರಲ್ ಮಿನಿಸ್ಟರ್ ಮೀನ್ಸ್ ಸಾಂಸ್ಕೃತಿಕ ಮಂತ್ರಿ ಅನ್ನುವಂತಹ ಪೋಸ್ಟ್ ನನಗೆ ಸಿಕ್ಕುತ್ತೆ. ಸೊ ಕಲ್ಚರ್ ಅಂದರೆ ಏನು? ನನ್ನ ಪ್ರಕಾರ ಕಲ್ಚರ್ ಅಂದರೆ ನಾಲೆಡ್ಜ್, ಆರ್ಟ್, ಟ್ಯಾಲೆಂಟ್ ಹಾಗೂ ಲಾಸ್, ನೈತಿಕತೆ, ಪದ್ಧತಿಗಳು ಹಾಗೂ ಸಾಮರ್ಥ್ಯದಿಂದ ಕೂಡಿರುವಂತಹ ಒಂದು ಕಾಂಪ್ಲಿಕೇಟೆಡ್ ಸಿಸ್ಟಮ್ನ ನಾವು ಕಲ್ಚರ್ ಅಂತ ಕರಿತೀವಿ. ಸೊ ನಾನು LN ಕಲ್ಚರಲ್ ಮಿನಿಸ್ಟರ್ ಆಗಿ ನಮ್ಮ ಶಾಲೆಯಲ್ಲಿ ನಡೆದಂತಹ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ಸ್ ಲೈಕ್
ಟೀಚರ್ಸ್ ಡೇ, ಚಿಲ್ಡ್ರನ್ಸ್ ಡೇ, ಕನ್ನಡ ರಾಜ್ಯೋತ್ಸವ, ಇಂಡಿಪೆಂಡೆನ್ಸ್ ಡೇ ಇಂತಹ ಕಲ್ಚರಲ್ ಪ್ರೋಗ್ರಾಮ್ಸ್ನ ಜವಾಬ್ದಾರಿ ತಗೊಂಡು ಅದಕ್ಕೆ ಚೆನ್ನಾಗಿ ನಡ್ಸ್ಕೊಂಡು ಕೊಟ್ಟಿದ್ದೀನಿ. ಹಾಗೆ ಅಸೆಂಬ್ಲಿ ಆ್ಯಕ್ಟಿವಿಟೀಸ್ ಅಂತ ಬಂದರೆ ಮೀನ್ಸ್ ಪ್ರತಿದಿನ ಪ್ರೇಯರಲ್ಲಿ ನ್ಯೂಸ್ ಪೇಪರ್ ಓದಿಸೋದಾಗಿರ್ಬೋದು, ಶುಭಾಷಿತ ಹೇಳ್ಸೋದಾಗಿರ್ಬೋದು, ಅಥವಾ ಏನಾದ್ರು ಸ್ಪೆಷಲ್ ಒಕೇಶನ್ಸ್ ಇದ್ದರೆ ಅದ್ರ ಬಗ್ಗೆ ಸ್ಪೀಚ್ ಮಾಡಿಸೋದಾಗಿರ್ಬೋದು, ಎಲ್ಲ ನಾನು ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ. ಇದೆಲ್ಲ ಆಗಬೇಕು ಅಂದರೆ ಖಂಡಿತ ನಾನು ಒಬ್ಳಿನಂತೂ ಸಾಧ್ಯ ಇಲ್ಲ. ಸೊ ಎಸ್, ನನ್ನ ಜೊತೆ ಕೈ ಜೋಡಿಸಿರೋಂತಹ ಎಲ್ಲ ನನ್ನ ಟೀಚರ್ಸ್, ನಾನ್ ಟೀಚಿಂಗ್ ಸ್ಟಾಫ್ಸ್, CM, ಗವರ್ನರ್ ಹಾಗೂ ಅದರ್ ಮಿನಿಸ್ಟರ್ಸ್, ಹಾಗೆ ನಮ್ಮ ಶಾಲೆಯ ಕೈಂಡ್ ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಈ ಸಲ ಹೇಗೆ ನನಗೆ ವೋಟ್ ಮಾಡಿ ಎಲೆಕ್ಷನಲ್ಲಿ ಗೆಲ್ಸಿದೆಯೋ, ನೆಕ್ಸ್ಟ್ ಟೈಮ್ ಕೂಡ ಅದೇ ಥರ ಗೆಲ್ಲಿಸಿ ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊತೀನಿ. ಹಾಗೆ ಪ್ರತಿಭಾ ಕಾರಂಜಿ ಎನ್ನುವಂತಹ ಒಂದು ಕಲ್ಚರಲ್ ಪ್ರೋಗ್ರಾಮಲ್ಲಿ ನಮ್ಮ ಶಾಲೆಯ ಹಲವಾರು ಸ್ಟೂಡೆಂಟ್ಸ್ ಹಲವಾರು ಈವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದು ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಪಾರ್ಟಿಸಿಪೇಟ್ ಮಾಡಿರುವಂಥ ಸ್ಟೂಡೆಂಟ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಮ್ಮ ಲೈಫಲ್ಲಿ ಸೋಲು ಗೆಲುವು ಅನ್ನೋದು ಇದ್ದಿದ್ದೆ, ಬಟ್ ನಾವು ಕಾಂಪಿಟೇಷನ್ ಮೀನ್ಸ್ ಚಾಲೆಂಜ್ನ ಎಕ್ಸೆಪ್ಟ್ ಮಾಡಿ ಕಾಂಪಿಟೇಟ್ ಮಾಡಿದ್ದೀವಲ್ಲ, ದಟ್ಸ್ ಅ ಗ್ರೇಟ್ ಥಿಂಗ್. ಸೊ ಐ ಕೈಂಡ್ಲಿ ಥ್ಯಾಂಕ್ ಯು ಆಲ್. ಸೊ ಇಷ್ಟು ಮಾತನಾಡಲು ನನಗೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು. ಸೊ ಈವ್ನಿಂಗು ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಈವ್ನಿಂಗ್ ಆಗಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್. ಹ್ಯಾವ್ ಎ ವಂಡರ್ಫುಲ್ ಆ್ಯಂಡ್ ಬ್ಯೂಟಿಫುಲ್ ಈವ್ನಿಂಗ್. ಥ್ಯಾಂಕ್ ಯು ಶಾರಿಯಾ. Next, I like to call Deepthi HC, Education Minister of our school, to share some information related to education. Hello everyone. So good evening to all. This is the evening is most memorable evening for me. So it is so wonderful to see you all. The children are looking so pretty. ಸೊ ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಗೆಸ್ಟ್, ಟೀಚರ್ಸ್, ಪೇರೆಂಟ್ಸ್, ಸ್ಟೂಡೆಂಟ್ಸ್ ಎಲ್ಲರಿಗೂ LN ಕಲಾ ಪಡ್ವ ಸಿಹಿ ಸಂಜೆಯ ರಸದೌತಣಕ್ಕೆ ಸ್ವಾಗತ. ಸೊ ಶಿಕ್ಷಣ ಕನಸು, ಯಶಸ್ಸು, ಜೀವನ, ಈ ಜಗತ್ತಿನಲ್ಲಿ ಜ್ಞಾನಕ್ಕಿಂತ ಮಿಗಿಲಾದ ವರವಿಲ್ಲ, ಗುರುವಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ. ಈ ಮಾತನ್ನು ಹೇಳ್ತಾ ನಾನು ಮೊದಲನೇದಾಗಿ ನನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೈಸೆಲ್ಫ್ ದೀಪ್ತಿ HC ಆ್ಯಂಡ್ LN ಸ್ಟೂಡೆಂಟ್ ಕೌನ್ಸಿಲಲ್ಲಿ ನಾನು ಎಜುಕೇಷನ್ ಮಿನಿಸ್ಟರ್ ಆಗಿ ಎಲೆಕ್ಟ್ ಆಗಿದ್ದೀನಿ. ಸೊ ಆ್ಯಸ್ ಅ ಎಜುಕೇಷನ್ ಮಿನಿಸ್ಟರ್, ಎಜುಕೇಷನ್ ಕೋಆರ್ಡಿನೇಟರ್ ಹೆಲ್ಪ್ ಜೊತೆಗೆ ನಾವು ಸ್ಟೂಡೆಂಟ್ಸ್ನ ಬಿಹೇವಿಯರ್, ಪ್ರೋಗ್ರೆಸ್, UT ಮಾರ್ಕ್ಸ್ ಇದೆಲ್ಲದ್ರದ್ದು ವೀಕ್ಲಿ ಒನ್ಸ್ ಪ್ರೋಗ್ರೆಸ್ನ ಕಲೆಕ್ಟ್ ಮಾಡ್ತಿದ್ವಿ. ಆ್ಯಂಡ್ ನೆಕ್ಸ್ಟು ಪೇರೆಂಟ್ಸ್ ಮೀಟಿಂಗ್ ಅಂತ ತೊಗೊಂಡ್ರೆ ಓವರಾಲ್ ಎಲ್ಲ ಕ್ಲಾಸಲ್ಲೂ ಬರೀ 50% ಅಷ್ಟು ಪೇರೆಂಟ್ಸ್ ಮಾತ್ರ ಪೇರೆಂಟ್ಸ್ ಮೀಟಿಂಗ್ನ ಅಟೆಂಡ್ ಆಗ್ತಾ ಇರೋದು. ಇನ್ನು 50% ಅಷ್ಟು ಪೇರೆಂಟ್ಸ್ ಮೀಟಿಂಗ್ನ ಅಟೆಂಡ್ ಆಗ್ತಾ ಇಲ್ಲ. ಸೊ ಇದೊಂದು ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ, ಎಲ್ಲ ಪೇರೆಂಟ್ಸು ಪೇರೆಂಟ್ಸ್ ಮೀಟಿಂಗ್ನ ಅಟೆಂಡ್ ಆಗಿ ನಿಮ್ಮ ಒಪಿನಿಯನ್ಸ್ನ ಟೀಚರ್ಸ್ ಜೊತೆ ಶೇರ್ ಮಾಡಿ, ಡಿಸ್ಕಸ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಒಪಿನಿಯನ್ನಿಂದ ಟೀಚರ್ಸ್ಗೆ ಸ್ಟೂಡೆಂಟ್ಸ್ನ ಪ್ರೋಗ್ರೆಸ್ನ ಇನ್ನೂ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಯಾವ್ಯಾವ ಪೇರೆಂಟ್ಸ್ ಮೀಟಿಂಗ್ನ ಅಟೆಂಡ್ ಆಗಿಲ್ಲ, ಎಲ್ಲ ಪೇರೆಂಟ್ಸ್ ಮೀಟಿಂಗ್ನ ಅಟೆಂಡ್ ಆಗಿ. ಸೊ ನೆಕ್ಸ್ಟ್ ಪೇರೆಂಟ್ಸ್ ಮೀಟಿಂಗ್ ಆದಮೇಲೆ ನಮಗೆ ಬಂದಂಥ ಫೀಡ್ಬ್ಯಾಕ್ಸ್ನ ನೋಡಿದ್ರೆ ಮೇಯ್ನ್ ಲ್ಯಾಂಗ್ವೇಜಸ್, ಸೊ ಕನ್ನಡ, ಇಂಗ್ಲೀಷ್, ಹಿಂದಿ. ಸೊ ಈ ಲ್ಯಾಂಗ್ವೇಜಸ್ಗೋಸ್ಕರ ಸ್ಪೆಷಲ್ ಕ್ಲಾಸ್ನ ನಮ್ಮ ಶಾಲೆಯಲ್ಲಿ ಕಂಡಕ್ಟ್ ಮಾಡಿದ್ದಾರೆ. ಸೊ ಈ ಕ್ಲಾಸಸ್ಸಿಂದ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಲ್ಯಾಂಗ್ವೇಜಲ್ಲಿ ಇಂಪ್ರೂವ್ ಆಗ್ತಾ ಇದ್ದಾರೆ. ಸೊ ಈ ಈವ್ನಿಂಗ್ನ ಎಲ್ಲರೂ ತುಂಬ ಎಂಜಾಯ್ ಮಾಡಿ ಇದೇ ಥರ ಪ್ರೋತ್ಸಾಹನ ನೀಡ್ತಾ ಇರಿ. ಸೊ ನನ್ನ ಮಾತನ್ನು ಇಷ್ಟು ಪೇಷನ್ಸಿಂದ ಕೇಳಿಸ್ಕೊಳಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. Thank you, Deepthi. Now I would like to call Sonu Shri MR, Sports Minister of our school, to share some information related to sports. ಗುಡ್ ಈವ್ನಿಂಗ್ ಎವ್ರಿವನ್. ಮೈಸೆಲ್ಫ್ ಸೋನುಶ್ರೀ MR ಫ್ರಮ್ 8th ಸ್ಟ್ಯಾಂಡರ್ಡ್. ಇಲ್ಲಿ ಆಸೀನಾಗಿರುವ ಎಲ್ಲರಿಗೂ ನನ್ನ ಆತ್ಮೀಯ ಸ್ವಾಗತ. ನಮ್ಮ ಶಾಲೆಯಲ್ಲಿ ಜುಲೈ 6ರಂದು ನಡೆದ LN ಕೌನ್ಸಿಲ್ ಎಲೆಕ್ಷನ್ನಲ್ಲಿ ನೇಗಿಲನ್ನು ನನ್ನ ಚಿಹ್ನೆಯಾಗಿ ಆರಿಸಿಕೊಂಡು ಕ್ರೀಡಾ ಮಂತ್ರಿಯಾಗಿ ಆಯ್ಕೆಯಾಗಿದ್ದೇನೆ. ನಮ್ಮ ಶಾಲೆಯಲ್ಲಿ ಈಗ ನನ್ನ ಖಾತೆಯನ್ನು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಎಂದು ಭಾವಿಸುತ್ತೇನೆ. ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಎಂಬುದು ನಮಗೆ ಸದಾಕಾಲ ಯಶಸ್ಸನ್ನು ಗಳಿಸಿಕೊಡುತ್ತದೆ ಎಂಬ ವಿರಾಟ್ ಕೊಹ್ಲಿ ಅವರ ಮೋಟಿವೇಶನಲ್ ವರ್ಡ್ ರೀತಿಯೇ ನಮ್ಮ ಶಾಲೆಯ ಮಕ್ಕಳು ಹಲವಾರು ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದು ಜಯಶೀಲರಾಗಿದ್ದಾರೆ. ಈಗ ರೀಸೆಂಟ್ ಆಗಿ ಹಲವು ವಿದ್ಯಾರ್ಥಿಗಳು ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಸ್ಟೇಟ್ ಲೆವೆಲ್ ಗೆದ್ದಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಕೊಟ್ಟ ಟೀಚರ್ ಮತ್ತು LN ಸ್ಟಾಫ್ ರವರಿಗೂ ಶಾಲಾ ಆಡಳಿತ ಮಂಡಳಿ ಪರವಾಗಿ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು.
ಇಷ್ಟು ಮಾತನಾಡಲು ಅವಕಾಶ ಕಲ್ಪಿಸಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಸಂಜೆ ಇನ್ನೂ ಸಿಹಿ ಸಂಜೆ ಆಗಲಿ ಎಂದು ನನ್ನ ಮಾತುಗಳನ್ನು ಮುಗಿಸುತ್ತೇನೆ. Thank you, dear Sonushri. Next, I like to call Shashank Gowda HK, Health Minister of our school, to share some information about health and hygiene. Good evening, everyone. I'd like to welcome all of you to being here. First, I introduce myself. Myself, Shashank Gowda HK. I am studying in 8th standard. I am elected as a Health and Hygiene Minister in Ellen Student Council. Till now, I had taken many actions regarding to health and hygiene. ನನ್ನ ಪ್ರಕಾರ ಆರೋಗ್ಯ ಮತ್ತು ಸ್ವಚ್ಛತೆ ನಮ್ಮ ಜೀವನದ ಬಹುಮುಖ್ಯ ಅಂಗ. ಆದ್ದರಿಂದ ನಮ್ಮ ಶಾಲೆಯಲ್ಲಿ ನಾವು ಆರೋಗ್ಯ ಮತ್ತು ಸ್ವಚ್ಛತೆ ಕಾಪಾಡೋದಕ್ಕೆ ಹೇಗೆ ಅಂದರೆ ಪ್ರತಿದಿನ ಎಲ್ಲ ತರಗತಿಯನ್ನು ಸ್ವಚ್ಛವಾಗಿರ್ಬೋದು ಮತ್ತು ಕಾರಿಡಾರ್ನ ಎಲ್ಲ ಕ್ಲೀನ್ ಮಾಡಿಸೋದಾಗಿರ್ಬೋದು. ಹೀಗೆ ಹೇಳುತ್ತಾ ಎಲ್ಲನೂ ಕ್ಲೀನ್ ಮಾಡಿಸ್ತಿದ್ದೀವಿ ಕಾಪಾಡೋದಕ್ಕೆ ಸ್ವಚ್ಛತೆ ಮತ್ತು ಆರೋಗ್ಯನ. ಈಗಿನ ಮಕ್ಕಳಲ್ಲಿ ಆರೋಗ್ಯ ಮತ್ತು ಸ್ವಚ್ಛತೆ ಇರೋದು ಬಹುಮುಖ್ಯ. ಮತ್ತು ಈಗಿನ ಮಕ್ಕಳಲ್ಲಿ ಕ್ಯಾಲ್ಶಿಯಂ ಮತ್ತು ಐರನ್ನ ಕೊರತೆ ಇರುತ್ತದೆ. ಆದ್ದರಿಂದ ನಮ್ಮ ಸರ್ಕಾರದಿಂದ ನೀಡುವ ಕ್ಯಾಲ್ಶಿಯಂ ಮತ್ತು ಐರನ್ನ ಟ್ಯಾಬ್ಲೆಟ್ನ ನಾವು ಎಲ್ಲ ವಿದ್ಯಾರ್ಥಿಗಳಿಗೂ ಕೊಡ್ತಾ ಇದ್ದೀವಿ. ಹೀಗೆ ನಿಮ್ಮ ಎಲ್ಲರ ಸಹಕಾರ ನನ್ನ ಮೇಲೆ ಇರಲಿ ಎಂದು ಕೇಳ್ಕೊತಾ ನನಗೆ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. Thank you, Shashank. Now I like to call our school chief minister Jeevitha M to share the achievements of the students. Good evening, everyone. I'm very honored to stand here and speak in front of you all. The most awaited moment has been finally here, and I hope you are all enjoying this wonderful evening. ಸೊ ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ನನ್ನ ಅಂಡರಲ್ಲಿ ವರ್ಕ್ ಮಾಡಿದಂಥ ಹಾಗೂ ನನ್ನ ಗೈಡೆನ್ಸಲ್ಲಿ ವರ್ಕ್ ಮಾಡಿದಂಥ ಪ್ರತಿಯೊಂದು ಮಿನಿಸ್ಟರ್ಸ್ ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆದರೂ ಹೇಳಬೇಕು ಅಂದರೆ ನಮ್ಮ ಸ್ಕೂಲಲ್ಲಿ ಹೆಲ್ತ್ ಆ್ಯಂಡ್ ಹೈಜೀನ್ನ ಕಾಪಾಡೋಕ್ಕೋಸ್ಕರ ನಾವು ರೆಗ್ಯುಲರ್ ಆಗಿ ನಮ್ಮ ಸ್ಕೂಲ್ನ ಕ್ಲೀನ್ ಮಾಡಿಸ್ತಿದ್ವಿ. ಹಾಗೆ ಫೀಡ್ಬ್ಯಾಕ್ಸ್ಗಳು ತುಂಬಾ ಪೇರೆಂಟ್ಸಿಂದ ಫೀಡ್ಬ್ಯಾಕ್ಸ್ಗಳು ಬಂದಿದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಆ ಪೇರೆಂಟ್ಸ್ ಫೀಡ್ಬ್ಯಾಕಲ್ಲಿ ತುಂಬ ಕಂಪ್ಲೇಂಟ್ಸ್ ಅಥವಾ ಒಂದು ಏನು ಮೆಜಾರಿಟಿ ಕಂಡು ಬಂದಿದೆ ಅಂದರೆ ಲ್ಯಾಂಗ್ವೇಜ್ ವೊಕ್ಯಾಬ್ಯುಲರಿ ಹಾಗೂ ಅದ್ರ ಗ್ರಾಮರ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತ. ಸೊ ಈ ಪ್ರತಿಯೊಂದು ನಮ್ಮ ಸ್ಟೂಡೆಂಟ್ಸಲ್ಲಿ ಈ ಒಂದು ಲ್ಯಾಂಗ್ವೇಜ್ ಹಾಗೂ ಗ್ರಾಮರ್ ವೊಕ್ಯಾಬ್ಯುಲರಿನ ಇಂಪ್ರೂವ್ ಮಾಡೋಕ್ಕೋಸ್ಕರ ನಮ್ಮ ಶಾಲೆ ಆಡಳಿತದೊಂದಿಗೆ ನಾವು ಪ್ರತಿ ವಾರ 5th ಇಂದ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಸ್ಪೆಷಲ್ ಲ್ಯಾಂಗ್ವೇಜ್ ಕ್ಲಾಸಸ್ ಅಂತಲೂ ಸಹ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಿದ್ದೀವಿ. ಈ ಕ್ಲಾಸಸಲ್ಲಿ ಲ್ಯಾಂಗ್ವೇಜ್ನ ಹೇಗೆ ತುಂಬ ಯೂನಿಕ್ ಆಗಿ ಕಲಿಬೋದು ಅನ್ನೋದು ಸಹ ಹೇಳ್ಕೊಡ್ತಿದ್ದಾರೆ. ಜೊತೆಗೆ ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಮಕ್ಕಳಲ್ಲಿ ತುಂಬ ಟ್ಯಾಲೆಂಟ್ಸ್ಗಳಿದೆ. ಆ ಟ್ಯಾಲೆಂಟ್ಸ್ಗಳನ್ನ ಅವರು ಹೊರಪಡಿಸ್ಕೊಳ್ಳೋಕ್ಕೋಸ್ಕರ ನಾವು ಹಲವಾರು ವೇದಿಕೆಯನ್ನು ಸಹ ಮಾಡಿಕೊಟ್ಟಿದ್ದೀವಿ. ಎಕ್ಸಾಂಪಲ್ ಆಗಿ ಫುಡ್ ಫೆಸ್ಟ್ ಆಗಿರ್ಬೋದು, ಚಿಲ್ಡ್ರನ್ಸ್ ಡೇ, ಇಂಡಿಪೆಂಡೆನ್ಸ್ ಡೇ, ಈ ಥರ ಬೇರೆ ಬೇರೆ ಡೇಸಲ್ಲೂ ಸಹ ನಮ್ಮ ಶಾಲೆಯ ಸ್ಟೂಡೆಂಟ್ಸ್ಗಳು ತುಂಬ ಯೂನಿಕ್ಕಾಗಿ ಅವ್ರ ಟ್ಯಾಲೆಂಟ್ಸ್ನ ರೆಪ್ರೆಸೆಂಟ್ ಮಾಡಿದ್ದಾರೆ. ಹಾಗೂ ನನ್ನ ಜೊತೆಗೆ ಇರುವಂತಹ ಹೆಲ್ತ್ ಮಿನಿಸ್ಟರ್ ಶಶಾಂಕ್ ಗೌಡ HK ಅವರು ಸಹ ನಮ್ಮ ಶಾಲೆಯ ಕೀರ್ತಿಯನ್ನು ಇನ್ನೂ ಹೆಚ್ಚಿಸಿದ್ದಾರೆ. ಅವ್ರ ಟೀಮ್ ಜೊತೆಗೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನಲ್ಲಿ ನಮ್ಮ ಶಾಲೆನ ರೆಪ್ರೆಸೆಂಟ್ ಮಾಡಿ ಫಸ್ಟ್ ಪ್ಲೇಸ್ನ ತೊಗೊಂಡಿದ್ದಾರೆ. ಹಾಗೆ ಇಲ್ಲಿ ಬಂದಿರೋಂಥ ಪ್ರತಿಯೊಂದು ಪೇರೆಂಟ್ಸ್ ಅವ್ರು ಕೊಟ್ಟಿರೋಂಥ ಸಪೋರ್ಟ್ ಹಾಗೂ ನಮ್ಮ ಇನ್ಸ್ಟಿಟ್ಯೂಷನ್ ಮಿಷನಲ್ಲಿ ನಂಬಿಕೆ ಇಟ್ಟು ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. Thank you, Jeevitha. Now it's time to honor our school student council members. So for this, I would like to invite all the dignitaries to honor our student council members.
Now, it's my privilege to invite Shri Chetan sir to the stage to announce the achievers of our school in all the activities. Ladies and gentlemen, esteemed guests, and most importantly our shining stars, our SSLC achievers, I would like to call SSLC toppers on the stage. Firstly, I would like to welcome student Rupashri DL. She is unable to attend this program because of her exam, so we would like to call her parent. Please come on the stage, please. She has scored 95.84% in the SSLC examination. I request us to come on the stage, please. Also, I will request Rakshita C has secured 95.68% in SSLC examination. So she would also come on the stage, please. I request Ms. Sri Raksha SP, who has scored 93.76% on SSLC examination, come on the stage, please. I request Mr. Sumuk, but he is unable to attend this program. His parent, come on the stage, please. Mr. Sumuk parent, come on the stage, please, madam. I request Lokeshwari HL. She has scored 91.20%. I request Sanika K. Gowda. If she is not able to come, then I would request her parent to come on the stage, please. Sanika K. Gowda. ಕೇವಲ SSLC ಪರೀಕ್ಷೆ ಮಾತ್ರ ಅಲ್ಲ, ನಮ್ಮ ಶಾಲೆಯ ಮಕ್ಕಳು ಕ್ರೀಡಾಕೂಟಗಳಲ್ಲೂ ಭಾಗವಹಿಸಿ ಡಿಸ್ಟಿಕ್ ಲೆವೆಲ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಹಾಗೆ ಇಂಡಿವಿಜುವಲ್ ಕ್ಯಾಟಗರಿಯಲ್ಲಿ ಮಧುಕುಮಾರ್ NS 6th standard student participated in district level sports in 600 meters and he got second place and selected for the state level. I would request Mr. Madhukumar NS on the stage. And Trisha, she is participated in district level discus throw and she got second place. ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಅಂಡರ್ 14 ವಿಭಾಗದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಆಟವನ್ನು ಆಡಿ ಪ್ರಥಮ ಸ್ಥಾನವನ್ನು ಗಳಿಸಿ ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಆ ವಿದ್ಯಾರ್ಥಿಗಳು ಹರ್ಷನ್ ಡಿ ಫ್ರಮ್ ಕ್ಲಾಸ್ 6, ಯಶವಂತ್ HC, ಉಲ್ಲಾಸ್ N, ಸಾಗರ್ DH, ಶಶಾಂಕ್ ಗೌಡ HK and ಅನಂತ್ ಭುವನ್. All of these students come on the stage. ಈ ಎಲ್ಲ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಅವರು ಪ್ರಥಮ ಸ್ಥಾನವನ್ನು ಪಡೆದು ನ್ಯಾಷನಲ್ ಲೆವೆಲ್ಗೆ ಆಯ್ಕೆಯಾಗಿರುತ್ತಾರೆ. ಹಾಗೆಯೇ 17 ವರ್ಷದ ವಯೋಮಿತಿಯ ಬಾಲಕರ ಪಂದ್ಯಾವಳಿಯಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಆಟ ಆಡಿ ಗೆದ್ದು ಅವರು ಕೂಡ ನ್ಯಾಷನಲ್ ಲೆವೆಲ್ಗೆ ಆಯ್ಕೆಯಾಗಿರುತ್ತಾರೆ. ಶ್ರೀನಿವಾಸ್ NK ಫ್ರಮ್ ಕ್ಲಾಸ್ 9, ಸಾಗರ್ HN, ಗಿರೀಶ್ ಗೌಡ HS, ಅರ್ಜುನ್ M, ಗೌತಮ್ ಗೌಡ U, ಪ್ರೀತಮ್ ಗೌಡ ಆ್ಯಂಡ್ ವಿಕಾಸ್ MN ಈ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಕೂಡ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದು ನ್ಯಾಷನಲ್ ಲೆವೆಲ್ಗೆ ಆಯ್ಕೆಯಾಗಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ಸಾಧನೆ ತೋರಿದ ನಿಮಗೆಲ್ಲ
ಹಾಗೆಯೇ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಪೋಷಕರಿಗೆ ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಸ್ಪರ್ಧೆಗಳಲ್ಲಿ ವಿಜೇತರಾದಂತಹ ಪೋಷಕರಿಗೂ ಕೂಡ ಅಭಿನಂದನೆಗಳು. ಮೊದಲಿಗೆ ಪುರುಷರ ವಿಭಾಗದಲ್ಲಿ ಶಾರ್ಟ್ ಪುಟ್ ಗೇಮು ಮಿಸ್ಟರ್ ಚೇತನ್ ಗೌಡ, ಪೇರೆಂಟ್ ಆಫ್ ಮೀನಾತಿ ಎಸ್, UKG ಸ್ಟೂಡೆಂಟ್. ಸೆಕೆಂಡ್ ಪ್ಲೇಸ್ ವಿನ್ನರ್ ಮಿಸ್ಟರ್ ಪುನೀತ್ ಎನ್, ದ ಪೇರೆಂಟ್ ಆಫ್ 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಇತಶ್ರೀ. ಬೈಸಿಕಲ್ ವೀಲ್ ರೇಸ್ ಗೇಮಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದ ಮಿಸ್ಟರ್ ಅಸದುಲ್ಲಾ ಖಾನ್ ಸರ್ ಅವರು. ಹಾಗೆ ಸೆಕೆಂಡ್ ಪ್ಲೇಸ್ ಚಂದ್ರಶೇಖರ್, 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಮೊನಾಲಿಸಾ ಪೇರೆಂಟ್. ಹಾಗೆ ವುಮೆನ್ಸ್ ಕ್ಯಾಟಗರಿ ಗೇಮಲ್ಲಿ ಶಾರ್ಟ್ ಪುಟ್ಟು ಮಿಸಸ್ ವಿದ್ಯಾ, ಪೇರೆಂಟ್ ಆಫ್ 3rd ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಐಶ್ವರ್ಯ. ಸೆಕೆಂಡ್ ಪ್ಲೇಸ್ ಚಂದ್ರಕಲಾ ಶ್ರೀನಿವಾಸ್, 1st ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಸಾನ್ನಿಧ್ಯ ಪೇರೆಂಟು. ಲೆಮನ್ ಆ್ಯಂಡ್ ಸ್ಪೂನ್ ರೇಸ್ ಗೇಮಲ್ಲಿ ಮಿಸಸ್ ವೇದಾವತಿ, ಪೇರೆಂಟ್ ಆಫ್ 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಮಯಾ. ಹಾಗೆ ಮಿಸಸ್ ಮಂಜುಳಾ ಮೇಡಮ್, UKG ಸ್ಟೂಡೆಂಟ್ ವರ್ಷ. Thank you, Chetan sir. Now I would like to call Sri Channappa MC sir, president of our school, to share some words. ವೇದಿಕೆ ಮೇಲಿರೋ ಗಣ್ಯರೇ, ವೇದಿಕೆ ಮುಂಭಾಗದಿಂದ ಕುಳಿತಿರುವ ವಿದ್ಯಾರ್ಥಿನಿಯರೇ, ಪೋಷಕರೇ, 24-25ನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಎಲ್ರಿಗೂ ಸ್ವಾಗತ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. ಎಲ್ಲ ಕಾರ್ಯಕ್ರಮ ನೋಡ್ತಕ್ಕೆ ಲೇಟ್ ಆಗಿದೆ, ಕಾತರದಿಂದ ಕಾಯ್ತಾ ಇದ್ದೀರಾ. ಎಲ್ಲ ಮಕ್ಕಳ ಕಾರ್ಯಕ್ರಮನ ನೋಡಿ ಎಲ್ಲರಿಗೂ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. Thank you, sir. Now I would like to call Mr. Lokesh Barke sir to thank all the dignitaries. ಮೊದಲಿಗೆ ಇಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, LN ಕಲಾಪರ್ವ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಮಹನೀಯರಿಗೂ ಧನ್ಯವಾದ ಹೇಳುವ ಅವಕಾಶ ನನಗೆ ಸಿಕ್ಕಿದ್ದು ಹೆಮ್ಮೆಯ ವಿಷಯ. ಯಾವುದೇ ಸಭೆ ಸಮಾರಂಭಗಳಲ್ಲಿ ಆರಂಭ ಎಷ್ಟು ಮುಖ್ಯವೋ ಅಂತ್ಯವೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ಅಂತ ಹೇಳುತ್ತಾ, ಮೊದಲನೆಯದಾಗಿ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ನಾಗಮಂಗಲ ತಾಲೂಕಿನ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಗಳಾದ ರವಿ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಒಂದೆರಡು ಹಿತವಚನಗಳನ್ನು ನುಡಿದು ವಿದ್ಯಾರ್ಥಿಗಳ ಜೀವನದಲ್ಲಿ ಹೇಗೆ ಅವರ ಜೀವನವನ್ನು ರೂಪಿಸಿಕೊಳ್ಳಬೇಕೆಂಬ ಒಂದು ಹಿತವಚನ ನುಡಿದು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕಾರವನ್ನು ನೀಡಿರುತ್ತಾರೆ. ಅವರಿಗೆ ಶಾಲಾ ಆಡಳಿತ ಮಂಡಳಿ ಪರವಾಗಿ ಹಾಗೂ ಶಿಕ್ಷಕರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯಾದ ಗೌತಮ್ HN ರವರು ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕಾರ ನೀಡಿದ್ದಾರೆ. ಅವ್ರಿಗೂ ಸಹ ಶಾಲಾ ಆಡಳಿತ ಮಂಡಳಿ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಒಂದೆರಡು ಅನಿಸಿಕೆಗಳನ್ನು ಹಂಚಿಕೊಂಡಿರುವ ನಮ್ಮ ಶಾಲೆಯ ಅಧ್ಯಕ್ಷರಾದ ಶ್ರೀಯುತ ಚನ್ನಪ್ಪ MC ಸರ್ ಅವರಿಗೂ ಸಹ ಶಾಲಾ ಆಡಳಿತ ಮಂಡಳಿ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿರುವ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗಣ್ಯರನ್ನು ತುಂಬ ಹೃದಯದಿಂದ ಸ್ವಾಗತ ಬಯಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಲಕ್ಷ್ಮಿ NG ಮೇಡಮ್ ರವರು ಕೂಡ ಅವರು ಸಹ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕಾರ ನೀಡಿದ್ದಾರೆ. ಅವರಿಗೂ ಸಹ ಶಾಲಾ ಆಡಳಿತ ಮಂಡಳಿ
ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕಾರ ನೀಡಿದ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಣ ಸಂಯೋಜಕರು ಮತ್ತು ಬೋಧಕೇತರ ವರ್ಗದವರಿಗೂ ಸಹ ಶಾಲಾ ಆಡಳಿತ ಮಂಡಳಿ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನನ್ನೆಲ್ಲ ಪೋಷಕ ಬಾಂಧವರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಅದೇ ರೀತಿ ಕೊನೆಯದಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನಮ್ಮೆಲ್ಲರ ಮುದ್ದು ವಿದ್ಯಾರ್ಥಿಗಳಿಗೂ ಸಹ ಶಾಲಾ ಆಡಳಿತ ಮಂಡಳಿ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಆತ್ಮೀಯರೇ, ಈಗ ನೀವೆಲ್ಲ ತುಂಬಾ ಕುತೂಹಲದಿಂದ ಕಾಯುತ್ತಿರತಕ್ಕಂಥ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುತ್ತದೆ. ಆದ್ದರಿಂದ ಎಲ್ಲರೂ ತುಂಬಾ ಸಹಕಾರ ನೀಡಬೇಕಾಗಿ ಕೋರುತ್ತೇನೆ. ತುಂಬಾ ಶಾಂತ ರೀತಿಯಾಗಿ ಕುಳಿತುಕೊಂಡು ನಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಿ ಮಕ್ಕಳಿಗೆಲ್ಲರೂ ಹಾರೈಸಬೇಕು ಅಂತ ಕೇಳುತ್ತಾ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡಲು ವೇದಿಕೆಗೆ ನಮ್ಮ ಶಾಲೆಯ ಸಹ ಶಿಕ್ಷಕರಾದ ರಮ್ಯಾ ಮೇಡಮ್, ವೀಣಾ ಮೇಡಮ್ ಹಾಗೂ ದಿವ್ಯಾ ಮೇಡಮ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಾ ಈ ವೇದಿಕೆಯ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.